ಪ್ರೋತ್ಸಾಹಿಸಿ. ಯಾಕಂದರೆ ಪ್ರಸ್ತುತ ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಏನೇನು ಘಟನೆಗಳಿದೆ ಅದೆಲ್ಲವೂ ಕೂಡ ಸಮುದ್ರಗುಪ್ತನ ಕಾಲದಲ್ಲಿ ಕೂಡ ನಡೆದು ಹೋಗಿರ್ತಕ್ಕಂಥದ್ದು. ಎಂಥ ವಿಜ್ಞಾನಿಗಳನ್ನು, ಸಾಕ್ರೆಟಿಸ್ ಆಗಿರ್ಬೋದು, ಕಲ್ಲನಂತಹ ವಿಜ್ಞಾನಿಗಳನ್ನು ಸತ್ಯವನ್ನು ಹೇಳ್ತಕ್ಕಂಥದ್ದನ್ನ ಮೂಕರನ್ನಾಗಿ ಮಾಡ್ಬೋದು ಅಥವಾ ಪಾಷಾಣವನ್ನು ನೀಡಿ ಸಾಯಿಸ್ಬೋದು. ಈ ರೀತಿಯ ಸತ್ಯವನ್ನು ಸಾಯಿಸಲು ಪ್ರಯತ್ನ ಮಾಡಿದರೂ ಕೂಡ ಯಾವತ್ತೂ ಸತ್ಯ ಸಾಯೋದಿಲ್ಲ ಅನ್ನೋದಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ. ಅದರಲ್ಲಿ ಒಂದು ರೀತಿಯಲ್ಲಿ ಕಲಾವಿದರು ಕೂಡ ಈ ಹೋರಾಟಗಳಲ್ಲಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಹಾಯ ಮಾಡ್ತಕ್ಕಂಥದ್ದು. ಹಾಗಾಗಿ ಇಂತಹ ನಾಟಕಗಳು ಪ್ರಸ್ತುತ ಕಾಲಘಟ್ಟದಲ್ಲಿ ಬೇಕಾಗಿದೆ. ಇಲ್ಲ, ನಾನು ಹೋಗುವುದಿಲ್ಲ. ಅರಮನೆಯಲ್ಲಿ ಬದುಕಲಾರೆ. ಇಂದು ನೋಡಿದ ಈ ದೃಶ್ಯ ನನ್ನನ್ನ ಹುಚ್ಚಳನ್ನಾಗಿಸಿದೆ. ಇನ್ನು ಮುಂದೆ ನಿನ್ನ ಪ್ರೇಯಸಿಯಾಗಿರುವ ನಾಟಕವನ್ನು ಮುಂದುವರಿಸಲಾರೆ. ನೀನು ನನ್ನ ಅರ್ಧಾಂಗ್ಯ ಅಧಿಕಾರವನ್ನು ಎಂದೋ ಕಳೆದುಕೊಂಡಿರುವೆ. ಆದರೆ ನೀನು ರಾಣಿ. ನಾನು ಆಜ್ಞಾಪಿಸುವವರೆಗೆ ರಾಣಿಯ ಪೋಷಾಕನ್ನು ಹಾಕಿಕೊಂಡು ಪ್ರಜೆಗಳ ಕಣ್ಣಿಗೆ ಮಹಾರಾಣಿಯಾಗಿ ಕಂಗೊಳಿಸಬೇಕು. ನಡೆಯಿನ್ನು. ಕಂಡೆಯಲ್ಲ ನನ್ನ ಆನೆಯ ಪರಾಕ್ರಮವನ್ನು. ನಾಳಿನ ವಿಚಾರಣೆಯ ಕಾಲದಲ್ಲಿ ನೀನು ಒಂದು ಸಾಕು ಮರೆಯಬಾರದು. ಮರೆತರೆ ಕಂಡೆಯಲ್ಲ. ಏನ್ ಮಹಾಶ್ವೇತೆ? ನೋಡಿದ್ಯಾ ದೃಶ್ಯವನ್ನು? ಆನೆಯ ಕಾಲ್ದಡಿತಕ್ಕೆ ಸಿಕ್ಕಿದ ಮಗುವನ್ನು ಚಿತ್ರವಾಗುವ ನೋಟ. ಪಾಪ ಮಹಾಶ್ವೇತೆ, ನೀನು ನಿಜವಾಗ್ಲೂ ಬಿಡಿಸಿಕೊಳ್ಳುತ್ತಿದ್ದೀಯಾ? ನಿನಗೆ ಸುರಪಾನದ ಅವಶ್ಯಕತೆ ಇದೆ. ಹೌದು, ನನ್ನ ನೆರೆಗಳಿಗೆ ಸುರಾಪಾನ ಸರ್ವಶಕ್ತಿ ಕೊಡಬಲ್ಲದು. ನಿನಗೆ ಅಂತ ಸಮಯವೇ ಬರುವುದಿಲ್ಲ ಮಹಾಶ್ವೇತೆ. ನಿಮ್ಮಂತ ಚತುರರು ಅಂತ ಸಂದಿಗ್ಧ ಸಮಯದಿಂದ ತಪ್ಪಿಸಿಕೊಳ್ಬಲ್ರಿ ನೀವು. ಹೌದು, ಮತ್ತೆ ರಾಜ ಪಿತೂರು ನಡೆಸಿದಾಗ ನಾವೆಲ್ಲ ಅರಮನೆಯಲ್ಲಿಯೇ ಇದ್ದೆವು. ನೀನು ಆ ಪಿತೂರಿಯಲ್ಲಿ ಭಾಗವಹಿಸಲು ಒಪ್ಪಿದ್ದನ್ನ ನಾವೆಲ್ಲ ಕೇಳಿದೆವು. ಏನು ಹೇಳಿ? ನಾಡಿನ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ನಾಟಕ ಪ್ರದರ್ಶನ. ನಾಟಕ ಸೂರ್ಯ ಶಿಕಾರಿ ಅಂತಕ್ಕಂಥದ್ದು ನಿರ್ದೇಶನ ಹುಡುಗಪ್ಪ ಕಟ್ಟಿಮನಿಯವರು. ರಂಗಭಾರತಿ ಹೂವಿನ ಹಡಗಲಿ ಪ್ರಸ್ತುತಪಡಿಸುವ ನಾಟಕ ಸೂರ್ಯ ಶಿಕಾರಿ. ಬಂಗಾಳಮೂಲ, ಉತ್ಪಲ್ ದತ್. ಕನ್ನಡಕ್ಕೆ ಎಂಪಿ ಪ್ರಕಾಶ್. Thank you.
ಬೆಳಕಿನ ವಿನ್ಯಾಸ ಮಧು ಸೊಪ್ಪಿ, ಸಹ ನಿರ್ದೇಶನ ಅಜಯ್ ಜಗ್, ನಿರ್ಮಾಣ MP ಸುಮಾ ವಿಜಯ್, ವಿನ್ಯಾಸ ಹಾಗೂ ನಿರ್ದೇಶನ ಹುಲ್ಗಪ್ಪ ಕಟ್ಟಿಮನಿ. ಪ್ರೇಕ್ಷಕರಲ್ಲಿ ವಿನಂತಿ, ನಾಟಕಕ್ಕೆ ವ್ಯತ್ಯಯ ಬಾರದ ಹಾಗೆ ತಮ್ಮ ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡ್ಗೆ ಹಾಕಬೇಕಾಗಿ ವಿನಂತಿ. ಈಗ ನಾಟಕ ನೋಡೋಣ. ಸೂರ್ಯ ಶಿಕಾರಿ. ಸಂಗೀತ ವಿನ್ಯಾಸ ಶ್ರೀನಿವಾಸ್ ಭಟ್ ಚೀನಿ ಹಾಗೂ ದಿಗ್ವಿಜಯ ಹೆಗ್ಗೋಡ್. ಸಂಗೀತ ನಿರ್ವಹಣೆ ಮಹಮ್ಮದ್ ಸಾದ್. ವಸ್ತ್ರ ವಿನ್ಯಾಸ ಪ್ರಮೋದ್ ಶ್ರೀರಾಮ್. ಬೆಳಕಿನ ವಿನ್ಯಾಸ ಮಧು ಸೊಪ್ಪಿನ. ಸಹ ನಿರ್ದೇಶನ ಅಜಯ್ ಜಗ್. ನಿರ್ಮಾಣ MP ಸುಮಾ ವಿಜಯ್. ವಿನ್ಯಾಸ ಹಾಗೂ ನಿರ್ದೇಶನ ಹುಲ್ಗಪ್ಪ ಕಟ್ಟಿಮನಿ. ಪ್ರೇಕ್ಷಕರಲ್ಲಿ ವಿನಂತಿ, ನಾಟಕಕ್ಕೆ ವ್ಯತ್ಯಯ ಬಾರದ ಹಾಗೆ ತಮ್ಮ ಮೊಬೈಲ್ ಫೋನ್ಗಳನ್ನು ದಯವಿಟ್ಟು ಏನು ನಿನ್ನ ಹೆಸರು? ಮಹಾಶ್ವೇತೆ. ನೀನು ಕನ್ನಡ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದೀಯಾ? ಹೌದು ಮಹಾರಾಜ. ಕನ್ನಡ ನಿನ್ನೊಂದಿಗೆ ಹೇಗೆ ಬೆಳೆದುಕೊಳ್ಳುತ್ತಿದ್ದ? ತಥಾಗತನ ಬರವಾಣಿಯನ್ನು ಉಚ್ಚರಿಸಿ ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರವರು. ಶಿಶುಪಾಲ! ಏನು? ಮಹಾರಾಜ, ನಿಮ್ಮ ಹಿತಕ್ಕಾಗಿ ನಾನು ಸತ್ತಿದ್ದೇನೆ. ಆದರೆ ನಾನೇ ಸಾರ್ವಜನಿಕರೆಂದು ನೀವು ಹೇಳಿದಂತೆ ಕೇಳುವೆ. ಇದರೆ ಅಥವಾ ನಮ್ಮನ್ನು ಮೋಸಗೊಳಿಸುತ್ತೀಯಾ? ರಾಜರು ಮೋಸವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಹೇಳು, ಸಾರ್ವಜನಿಕವಾಗಿ ಏನೆಂದು ನುಡಿಯುವೆ? ಬೇರೆ ಬೇರೆ ಕಡೆಯಲ್ಲಿ ಕೂಡ ಇದು ಪ್ರದರ್ಶನಗೊಂಡ್ರೆ ಅನುಕೂಲ ಆಗುತ್ತೆ. ಯಾರ್ಯಾರು ಕಲಾಭಿಮಾನಿಗಳಿದ್ದಾರೆ ಈ ಕಲಾವಿದರನ್ನೆಲ್ಲ ಕರೆಸಿ ಮತ್ತೆ ಮತ್ತೆ ಬೇರೆ ಬೇರೆ ವಯಸ್ಸಿನ ಅದರಲ್ಲೂ ನನಗೆ ಅನಿಸೋ ಮಟ್ಟಿಗೆ 15ರಿಂದ ಇರ್ತಕ್ಕಂಥ ಮಕ್ಕಳಿಗೆ ಈ ಶೋನ ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗೆಯೇ ಗುಲ್ಬರ್ಗ ಯೂನಿವರ್ಸಿಟಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ನಮ್ಮ ಪಠ್ಯಪುಸ್ತಕವಾಗಿ ಇದನ್ನು ಅವರು ಅಳವಡಿಸಿಕೊಂಡಿದ್ರು. ಹಾಗಾಗಿ ಇದು ಯುವಕರಿಗೆ ಕೂಡ ತಲುಪಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮತ್ತು ಪ್ರಸ್ತುತ ಇವತ್ತು ಕೂಡ ಈ ನಾಟಕ ಅಗತ್ಯ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ನನಗೆ ಇಲ್ಲಿ ಕರೆದು ಅವಕಾಶ ನೀಡೋದಕ್ಕೆ ಧನ್ಯವಾದಗಳು. MP ವೀಣಾ ಅವರು ಕೂಡ ಧನ್ಯವಾದಗಳನ್ನು ಕರ್ನಾಟಕ ವಿಧಾನ ಸಂಘ ಎಲ್ಲರಿಗೂ ಶುಭರಾತ್ರಿಯನ್ನು ಹೇಳ್ತಾ ನಾಳೆಯೂ ಸಹಿತ ಇದೇ ರೀತಿಯ ಒಂದು ಶ್ರೀರಾಮನ ಮಾಡಿದನೆಂದು ಮತ್ತು ಆಶ್ರಮದಲ್ಲಿ ರಾತ್ರಿಯಿಡೀ ಸುರಾಪಾನ ಮತ್ತು ರತಿಕ್ರೀಡೆ ನಡೆಯುತ್ತಿತ್ತು ಎಂದು ಹೇಳುವ ಮಹಾರಾಜ. ಶಿಶುಪಾಲ, ಇವಳನ್ನು ಕರೆದುಕೊಂಡು ಹೋಗು. ನಾಳೆ ಅರಮನೆಯ ಕಿಟಕಿಯಿಂದ ನನ್ನ ಪಟ್ಟವನೆ ತೋರಿಸುವ ಆಟವನ್ನು ಇವರು ಕಾಣಲಿ. ರಾಜರ ಮಾತಿಗೆ ತಪ್ಪಿ ನಡೆದರೆ ಏನಾಗುತ್ತದೆ ಎನ್ನುವುದನ್ನು ಕಣ್ಣಾರೆ ಕಾಣಲಿ. ಕರೆದುಕೊಂಡು ಹೋಗು. ಹೋಗಿ ನೀನು. ಇಂದ್ರಾಣಿ ತನ್ನ ಮೋಹನದಿಂದ ನನ್ನ ಕವನ ಕಮರುವಂತೆ ಮಾಡಿದ. ಇರಲಿ, ಅವಳ ಸತ್ತರು ಅವಳನ್ನು ನನ್ನ ಕವನದಲ್ಲಿ ಅಮರಳನ್ನಾಗಿಸುತ್ತೆ.
ಯಾರಿಗೂ ತಿಳಿಯದಿರಲಿ ನೀನೊಬ್ಬ ಸುಳ್ಳು ಎಂದು.
ನಾವು ಅದನ್ನು ಪವಾಡವೆಂದು ಕರೆಯುತ್ತೇವೆ. ನಾನು ಅದನ್ನು ಕೊಲ್ಲಾಡಿಕೊಳ್ಳುತ್ತೇನೆ. ಶಿಶುಮರ, ವೇದಗಳು, ಆಗಮಗಳು, ಪುರಾಣಗಳು ಸತ್ಯಾಸತ್ಯವೆಂದು ವಿಜ್ಞಾನ ಕೇವಲ ಭ್ರಮೆ ಎಂದಿದ್ದಾರೆ. ಆದರೆ ಕನ್ನಡರೇ, ಅವರು ತಪ್ಪೊಪ್ಪಿಕೊಂಡಿರುವುದರಿಂದ, ಅವರು ತಪ್ಪೊಪ್ಪಿಕೊಂಡು ನಮ್ಮ ಧರ್ಮವನ್ನು ಮನಸಾರೆ ಸ್ವೀಕರಿಸಿರುವುದರಿಂದ ಅವರಿನ್ನು ನಮ್ಮ ಅರಮನೆಯ ರಾಜಕುಲತಿಲಕರಾಗಿ, ರಾಜ ಜ್ಯೋತಿಷಿಗಳಾಗಿ ನಮ್ಮನ್ನು ಆಶೀರ್ವದಿಸುವರು. ಅವರಿನ್ನು ನಮ್ಮ ಗುರುಗಳು. ಪ್ರಜೆಗಳೇ, ನನ್ನನ್ನು ವಿರೋಧಿಸುವುದರಲ್ಲಿ ಯಾವ ಪುರುಷಾರ್ಥವೂ ಇಲ್ಲ. ನಾವು ಇವರನ್ನು ದೇವರೆಂದು ಕೇಳಿದ್ದೇವೆ. ದಶಾವತಾರದಲ್ಲಿ ಬುದ್ಧನನ್ನು ಒಬ್ಬ ಅವತಾರ ಪುರುಷನೆಂದು ಕರೆದಂತೆ ನಾವು ಇವರನ್ನು ದೇವರೆಂದು ಸಾರುತ್ತೇವೆ. ಇವರಿಗಾಗಿ ಗುಡಿಗೋಪುರಗಳನ್ನು ಕಟ್ಟಿಸುತ್ತೇವೆ, ಪೂಜೆಯ ವ್ಯವಸ್ಥೆಯನ್ನು ಮಾಡುತ್ತೇವೆ. ಮಹಾರಾಣಿ, ಈ 11ನೇ ಅವತಾರವನ್ನು ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳೋಣ. ನಡೆ. ಬೇಡ ತಂದೆ, ಕಷ್ಟಪಡಬೇಡಿ. ಎಲ್ಲವೂ ಕಳೆದು ಹೋಗಿಲ್ಲ. ಆಚಾರ್ಯರೇ, ವಿಜ್ಞಾನ ಚಿರಂತನವಾಗಿ, ಅಮರವಾಗಿ, ಅಭೇದ್ಯವಾಗಿ ಉಳಿಯುತ್ತದೆ. ನನ್ನ ಮಗ ವೀರಗ ಇಂದ್ರಾಣಿಯ ಎಲ್ಲಾ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ವೀರಗ ನಿಮ್ಮ ವಿಚಾರಗಳ ಪ್ರಚಾರಕನಾಗುತ್ತಾನೆ, ಸತ್ಯದ ಪ್ರತಿಪಾದನಾಗುತ್ತಾನೆ. ಆಚಾರ್ಯರೇ, ಇಂದಲ್ಲದಿದ್ದರೆ ನಾಳೆ, ನಾಳೆ ಅಲ್ಲದಿದ್ದರೆ ಇನ್ನೂ 100 ವರ್ಷಗಳ ನಂತರ, ಅದು ಅಲ್ಲದಿದ್ದರೆ ಸಾವಿರಾರು ವರ್ಷಗಳ ನಂತರ ಜನ ನಿಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ, ಆರಾಧಿಸುತ್ತದೆ. ಅಷ್ಟೇ ಅಲ್ಲ ಆಚಾರ್ಯ, ಅಜ್ಞಾನದ ಕತ್ತಲೆಯಿಂದ ಓಡಿಸಲು ಓರ್ವ ಮುದುಕ ತನ್ನ ಪ್ರಾಣವನ್ನು ಪಣವಾಗಿಟ್ಟು ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದನೆಂದು ಆನಂದಿತರಾಗಿ ಆಗಸದತ್ತ ತಲೆ ಎತ್ತಿದಾಗ ಅಮರರಾದ ಕಲ್ಲಣ ಇಂದ್ರಾಣಿಯರನ್ನ ಅಸಂಖ್ಯಾತ ನಕ್ಷತ್ರ ಪುಂಜಗಳಲ್ಲಿ ಮುಟ್ಟಿಸ್ತಾರೆ. ಆಗ ಈ ವಿಶ್ವವನ್ನು, ಜಗತ್ತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸತ್ಯ ಸದಾ ಅಮರವಾಗಿ ಉಳಿಯುವಂತೆ ನೋಡಿಕೊಳ್ಳುತ್ತಾರೆ.
ಸೇರಿ ಹುಡುಕುವ. ಇಲ್ಲ ನಾಯಕರೇ, ಅಂತಹ ನಾಡೊಂದಿಲ್ಲ. ಇಂತಹ ಸಾಮ್ರಾಜ್ಯದ ಶಕ್ತಿಯನ್ನು ವಿರೋಧಿಸಿ ನಿನ್ನನ್ನು ಕರೆದೊಯ್ಯುವೆ. ವಿರೋಧಿಸಿದರೆ ನೀವು ಸಾಯುವುದು ಖಂಡಿತ. ನನಗೆ ಸಾವುಂದೇ ಮಾರ್ಗ, ಅನ್ಯ ಮಾರ್ಗವಿಲ್ಲ. ಅಯ್ಯೋ, ನೀನು ಅರ್ಥವಿಲ್ಲದ ವಿಚಾರಗಳಿಗಾಗಿ ಸಾಯುತ್ತಿರುವೆಯಲ್ಲ. ಈ ನಮ್ಮ ಸುತ್ತಲಿನ ಜಗತ್ತಿಗಾಗಿ, ಗ್ರಹಗಳಿಗಾಗಿ, ಅವುಗಳ ಆಕಾರದ ಬಗ್ಗೆ ವ್ಯರ್ಥ ತರ್ಕ ಮಾಡಿ ಸಾವಿನ ಹೊಣೆಯಲ್ಲಿ ಸಿಲುಕಿರುವೆ. ಬಿಡು, ಈ ಹಠ ಬಿಟ್ಟು ಕಲಹನ ಸಿದ್ಧಾಂತವನ್ನು ಸುಳ್ಳೆಂದು ಸಾಕು. ಒಂದು ಸಲ ಈ ವರ್ತುಲದಿಂದ ಪಾರಾಗುವ, ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಈ ಕ್ರೂರ ಹಿಂಸೆಯಿಂದ, ಆ ರಾಜನ ಶಾಪದಿಂದ ದೂರ ಹೋಗುವ. ದಯಮಾಡಿ ನನಗಾಗಿ ಹೇಳು, ಕಲ್ಹಣ ಒಬ್ಬ ಮೋಸಗಾರನೆಂದು. ನಿನಗೆ ಗೊತ್ತಿದೆ ಅಂತಹ ಅಪಚಾರ ನಾನೆಂದೂ ಮಾಡುವುದಿಲ್ಲವೆಂದು. ನೀನು ಹೇಳಬೇಕು, ನನ್ನೊಡನೆ ವಾದಿಸಬೇಡ. ಇಲ್ಲವಾದರೆ ನನ್ನ ಖಡ್ಗ ಮುಂದಿನ ಕ್ರಮ ಕೈಗೊಳ್ಳುತ್ತದೆ. ಗೋಹಿಲನ ಶಿರಚೇತನವಾದ ಈ ಖಡ್ಗದಿಂದ ಸಾಯುವ ಅವಕಾಶಕ್ಕಾಗಿ ನಾನು ಹಾತೊರೆಯುತ್ತಿರುವೆ ಅಷ್ಟೇ. ನಾನು ಗೋಹಿಲನ ಪ್ರಾಣ ತೆಗೆದ ನಿನಗೆ ಯಾರು ಹೇಳಿದರು? ಇರಲಿ, ಯಾರು ಹೇಳಲಿ ಬಿಡಲಿ. ಈಗ ಹೇಳಿ, ಗೋಹಿಲನನ್ನು ನೀವು ಕೊಂದಿರುವುದಿಲ್ಲವೋ? ಇಲ್ಲ, ನಾನು ಕೊಲ್ಲದೆ ಹೋದೆ. ರಕ್ತ ಪಿಪಾಸಿಗಳಾಗಿ ಕಾದಾಡುತ್ತಿದ್ದ ಸೈನಿಕರ ನಡುವೆ ನಾನು ಪ್ರಥಮ ಬಾರಿಗೆ ಖಡ್ಗ ಎತ್ತದೆ ಹೋದೆ. ಕಾದಾಡುತ್ತಿದ್ದ ಗುಲಾಮರು ನನ್ನ ಸಹೋದರರಂತೆ ಕಂಡು ಬಂದರು. 4 ಜನ ಅಶ್ವದಳದವರನ್ನೇ ಕಾದಾಡುತ್ತಿದ್ದ ಗೋಹಿಲನನ್ನು ರಣಾಂಗಣದಲ್ಲಿ ಗುರುತಿಸಿದೆ. ಗೋಹಿಲನಿಗೆ ಏನಾಯಿತು? ಕೂಡಲೇ ನನ್ನ ಸೈನಿಕರನ್ನೇ ಅಲ್ಲಿಂದ ಓಡಿಸಿ ಅವನು ಜಮುನಾ ನದಿಯನ್ನು ಈಜಿ ಪಾರಾಗುವಂತೆ ಮಾಡಿತು. ಎಷ್ಟೋ ತಿಂಗಳುಗಳಿಂದ ಅವನ ರಕ್ತದೋಗುಳಿ ಆಡಬೇಕೆಂದು ಪಣತೊಟ್ಟಿದ್ದೆ. ಆ ಸಮಯ ಬಂದಾಗ ಅವನನ್ನು ಕೊಲ್ಲದೆ ಜೀವಂತವಾಗಿ ಉಳಿಸಿದೆ. ಈಗ ಹೇಳಿ, ನಾನು ಮೂರ್ಖನಲ್ಲವೇ? ನೀನು ನನ್ನನ್ನು ಅಷ್ಟು ಪ್ರೀತಿಸುತ್ತೀಯಾ? ಆದರೆ ನೀನು ನನ್ನ ಪ್ರೇಮವನ್ನು ತಿರಸ್ಕರಿಸುತ್ತೀಯಾ? ನನ್ನ ಯಾತನೆಯನ್ನು ಕಂಡು ನಗುತ್ತಿರುವೆ ಏಕೆ? ಹಯಗ್ರೀವ, ನನಗೆ ಯಾಕೆ ಅರ್ಥವಾಗುತ್ತಿಲ್ಲ. ಸತ್ಯಕ್ಕಾಗಿ ನಾನಿಂದು ಮಡಿದು ಅದರ ಅಮರತ್ವವನ್ನು ಸಾರಬೇಕಾಗಿದೆ. ಕಲ್ಪನೆಗಾಗಿ, ತಾಳವಿಲ್ಲದ ಭಾವಕ್ಕಾಗಿ ಮದ್ದಾನೆ ಕಾಲದ ನಡೆಯಲು ಸಿಲುಕಿ ಸಾಯಲು ತಯಾರಾಗಿರುವೆಯಲ್ಲ. ಒಂದು ಆದರ್ಶಕ್ಕಾಗಿ ನಮ್ಮ ಬುದ್ಧ ಸಾಯಿತು. ಆಗ ಗೊತ್ತಾಗುತ್ತದೆ ಸತ್ಯ ಅಮರ ಚಿರಂತನವೆನ್ನುವುದು. ನೀವೆಷ್ಟು ಧೈರ್ಯಶಾಲಿ! ಇಂತಹ ಶಕ್ತಿಯನ್ನು ಎಲ್ಲಿಂದ ಪಡೆದು? ಹೇಳು, ಹೇಳು ನನ್ನ ಪ್ರೇಮವೇ. ಎದುರಿಸಬಲ್ಲನೆ? ಹಯಗ್ರೀವ, ನನ್ನ ಕಣ್ಣುಗಳನ್ನು ದಿಟ್ಟಿಸಿ ನೋಡು. ಈಗ ನೀನು ಭಯವನ್ನು ಗೆಲ್ಲಬಲ್ಲೆ. ತತ್ವಕ್ಕೆ ಜೀವ ನೀಡಿದಳು, ತತ್ವಕ್ಕೆ ಜೀವ ನೀಡಿದಳು.
ಏನು ಮಾಡುವುದು? ಹೇಳಿದ ಜನ ಅಪಾಯದ ಅಂಚಿಗೆ ನಮ್ಮನ್ನು ದೂಡುತ್ತಾರೆ. ಗುಂಪು ಯಾವಾಗಲೂ ಅಪಾಯಕಾರಿಯೇ. ಭಯಗ್ರೀವ ನಿಂತಿದ್ದರೆ ನಮಗೆ ಈ ಅಪಾಯವಿರುತ್ತಿರುವ ಆ ಶೂದ್ರ ನಮ್ಮ ರಕ್ಷಕನಾಗುತ್ತಿದ್ದ. ಛೆ, ನಮ್ಮ ಬಗ್ಗೆ ಎಳ್ಳಷ್ಟು ಚಿಂತಿಸಬೇಕು. ಆ ಕೀಳುಕುಲದ ಹೆಂಗಸಿಗಾಗಿ ಆನೆಯ ಕಾಲಲ್ಲಿ ಬಿದ್ದು ಸತ್ತ ಮೂರ್ಖ, ಮಹಾಮೂರ್ಖ. ಸಾವು ಇಲ್ಲಿಯವರೆಗೆ ಪಟ್ಟಿರುವ ಶಕ್ತಿಯನ್ನು ಬಿಚ್ಚಿಬಿಟ್ಟಂತಾಗಿದೆ. ಕುಚ್ಚಿದ ಬಾಗಿಲನ್ನ ತೆರೆದಂತಾಗಿದೆ. ಈಗ ಈಗ ಈ ಮಾತನಾಡುತ್ತಿದ್ದೀಯ? ಆ ಹಳೆಯ ದಂಡ ನಾಯಕ ಸಾಯಲು ನೀನೇ ಕಾರಣ. ಅನುಭವಿಸಲಿಲ್ಲ. ಅವರ ಕಾಯಲು ಸಮಯವಲ್ಲ. ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ಒಗ್ಗಟ್ಟಿನ ಜನತೆಗಳಿಂದ ಉಳಿಯಬಲ್ಲೆವು. ಇಲ್ಲವಾದರೆ ಸಾವು ಖಚಿತ. ಹಾಗೇನಾದರೂ ಆದರೆ ಎಲ್ಲ
ಮಾತ್ರವಲ್ಲ, ತಿಂತಾನೆ 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 ತಿಂದದ್ದು ಹೆಚ್ಚಾಯ್ತು ಮತ್ತು ತೆಗೆದುಕೊಳ್ಳುತ್ತಾನೆ. ಆಮೇಲೆ ಪೂರ್ಣದಿಂದ ಪೂರ್ಣ ಸಾಂಗುಲವನ್ನ ದಿನವಿಡೀ ನಲ್ಲುತ್ತಿರುತ್ತಾನೆ. ಅಜೀರ್ಣ ದೋಷಿರುವವನ ಮುಖ ಸದಾ ಅರಳನ್ನೇ ಕುಡಿದಂಗಿರ್ತದೆ. ಅಂತ ಪೋರೆಯಿಂದ ನಾವು ನಗಿಸ್ಬೇಕು. ಪ್ರತಿ ಸಾರಿ ಹೊಸ ಹೊಸ ತಮಾಷೆ ಮಾಡಬೇಕು, ಹೇಳ್ಬೇಕು, ನಗಿಸ್ಬೇಕು. ಓ ಸಾಮ್ರಾಟ್ ಇಂಥ ಕಡೆ ಬಂದಿದ್ದಾರೆ. ಹೌದು, ಹೇಳುವೆ. ನನ್ನ ಗಂಟಲು ಸುಡುತ್ತಿದೆ, ನನ್ನ ಗಂಟಲು ಸುಡುತ್ತಿದೆ. ಆಶ್ವತೆ, ನಾಳಿನ ವಿಚಾರಣೆಯಲ್ಲಿ ನೀನು ಒಂದು ಮುಡಿಯನ್ನು ಸಹ ಮುಡಿಯುತ್ತದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೀನು ಸಾಯುವೆ. ಎಂತಹ ಮೋಸ! ಏನು ವಿಷ ಹಾಕಿರುವಿರಾ? ಹೌದು ಮಹಾಶ್ವೇತೆ, ನಾನು ವಿಷ ಹಾಕಿರುವೆ. ಪ್ರಾಣಿ ಮಾಡುತ್ತಿರುವ ಚೀನಿಯರ ವಿಷ. ನಾಳಿನ ವಿಚಾರಣೆಯಲ್ಲಿ ಗುರು ಕಲ್ಲಡರ ಮೇಲೆ ಆರೋಪಗಳನ್ನು ಹೊರಿಸೋದನ್ನ ನಾವು ಮುಕ್ತರಾಗಿ ಕೇಳುತ್ತಾ ಕೂರಲಾರೆವು. ಇನ್ನೊಂದೆರಡು ನಿಮಿಷ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದಂಥ ಹೂವಿನಡಗೆಯ ರೈತ ಭಾರತಿ ತಂಡದವರು ಕಲಾವಿದರ ಪರಿಚಯವನ್ನು ಮಾಡಿದ್ದಾರೆ. ಮೊಹಮ್ಮದ್ ಸಾದ್ ಸಂಗೀತ ನಿರ್ಮಾಣ ಹೂವಿನಡಗೆ. ಮುದ್ದಿ ನವೀನ್ ತಿಪ್ಪಾಪುರ. ಮಧು ಸೊಪ್ಪಿ ಹೂವಿನಡಗೆ. BM ದೊಡ್ಡಬಸಯ್ಯ ಹೂವಿನಡಗೆ. ಮಂಜುನಾಥ್ ಓಲಿ ಹೂವಿನಡಗೆ. ಯಶವಂತ್ ಕುಮಾರ್ ನಾಯಕ್ ಕಲ್ಲಹಳ್ಳಿ ಹೊಸಪೇಟೆ. ಸಂತೋಷ್ ಗೌಡರು ಹುಳಗುಂದಿ. ವಾಗೀಶ್ ಕೊಟ್ರಗೌಡ ನಾಗತಿ ಬಸಾಪುರ. PM ಕೊಟ್ರಸ್ವಾಮಿ ಹೂವಿನಡಗೆ. ರೋಹಿಣಿ ಹಾಸನ್. ವೀರೇಂದ್ರ ಪಾಟೀಲ್ ಹೂವಿನಡಗೆ. ಜಯೇಂದ್ರ ಕೊಡಿಯಳ್ಳಿ ಹೂವಿನಡಗೆ. ಅಕ್ಷತಾ ಕುಮಟಾ. ಆಸಿಫ್ ಹೂವಿನಡಗೆ. ಹರ್ಷ ಮುಲ್ಕಿಯೋಡೆ ಹೂವಿನಡಗೆ.
ಮಂಜುನಾಥ್ ಪಾಟೀಲ್ ಹೂವಿನಡಗಿ. ಅಜಯ ಹೂವಿನಡಗಿ ಹುಗಲೂರು. ದಾನಪ್ಪ ಹೂವಿನ ಹಡಗಿ. ಹೂವಿನಡಗಿ. ಹೂವಿನಡಗಿ. ಮಧುಶಿಲ್ಪಿ ಹೂವಿನಡಗಿ. ಎಲ್ಲರಿಗೂ ನಮಸ್ಕಾರ. ರಂಗಭಾರತಿ ಹೂವಿನ ಹಡಗಲಿಯನ್ನು ಮಾನ್ಯ ಶ್ರೀ ಎಂ ಪಿ ಪ್ರಕಾಶ್ ಅವರು ಹುಟ್ಟು ಹಾಕಿದ ನೆನಪನ್ನು ನಾವೆಲ್ಲ ತಂದುಕೊಳ್ತಾ ಇದ್ದೀವಿ. ಆ ಒಂದು ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಮುಖ್ಯಸ್ಥರಾದಂಥ ಅವರ ಕಿರಿಯ ಮಗಳು ಆದಂಥ ವೀಣಾ ಎಂ ಪಿ ವೀಣಾ ಮಹಾಂತೇಶ್ ಅವರು ಬಂದಿದ್ದಾರೆ ಇವತ್ತು. ದಯವಿಟ್ಟು ಅವರ ವೇದಿಕೆ ಕೇಳ್ತಾರೆ. ಶಂಕರಣ್ಣ ಸರಿಯಾಗಿ 2 ತಾಸು 15 ನಿಮಿಷ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡೋಗಿದ್ರು. ನಿರಂತರವಾಗಿ 2 ತಾಸು 15 ನಿಮಿಷ ನಮ್ಮನ್ನು ಕಟ್ಟಿ ಹಾಕೋದಿದೆಯಲ್ಲ, ಅದ್ಭುತವಾದ ಒಂದು ಅವರ ನಟನಾ ಚಾತುರ್ಯದಿಂದ ನಮ್ಮನ್ನು ಮಂತ್ರಿಗಳಾಗಿ ಮಾಡಿಸಿದ್ದಾರೆ. ಎಲ್ಲ ಕಲಾವಿದರು ಬಹುತೇಕ ಅವರ ಎಕ್ಸ್ಪ್ರೆಷನ್ ಫೇಸ್ ಎಕ್ಸ್ಪ್ರೆಷನ್ ತಗೊಂಡು ಅವರ ಸಂದರ್ಭಕ್ಕೆ ಅನುಸಾರವಾಗಿ ಏನೆಲ್ಲ ನಮ್ಮನ್ನು ಒಂದು ಸಮುದ್ರ ಇಡೀ ಇತಿಹಾಸವನ್ನು ಜಾಲಾಡಲಿಕ್ಕೆ ಅವರು ಮಾಡಿದ್ದಾರೆ. ಸೂರ್ಯ ಶಿಕಾರಿ ನಮ್ಮ ಹಿಂದೆ ತೋಟಗಾರರ ಸಂದರ್ಭವನ್ನು ನೆನಪಿಸ್ಕೋಬೇಕಾಗಿದೆ. ಸಂಪಿಗೆ ತೋಟಗಾರರು ಈ ಸೂರ್ಯ ಶಿಕಾರಿ ಕೇವಲ 30-35 ವರ್ಷದ ಹಿಂದೆ ಇಲ್ಲಿ ಮಾಡಿದ್ರು ಧಾರವಾಡದಾಗ. ಈ ಸೂರ್ಯ ಶಿಕಾರಿ ಬರ್ತೀವಿ ತಂದ್ಕೊಂಡು ರಾಮದುರ್ಗದಲ್ಲಿ ಸೈಡ್ ಫೋನ್ ಮಾಡಿದ್ರು, ಈಗ ನಾವು ಬರಬೇಕಾಗಿದೆ ನೋಡಬೇಕಾಗಿದೆ ಅಂತ. ಅಷ್ಟರ ಮಟ್ಟಿಗೆ ಹೆಸರು ಮಾಡಿದಂಥ ಈ ತಂಡ ಅದ್ಭುತವಾದ ನಿರ್ದೇಶನ ಹೇಳ್ತಾ ತಮ್ಮೆಲ್ಲ ಕರ್ನಾಟಕ ವಿದ್ಯಾವರ್ಧಕ ಸರ್ಕಾರವನ್ನು ನಿರ್ಮಿಸ್ತಾರೆ. ನಮ್ಮ ಸದಸ್ಯ ರಾಜ್ಯವರು ಬಂದ ಎಲ್ಲರಿಗೂ ದಿನನಿತ್ಯದ ರಾಜಕೀಯ ಸಂದರ್ಭವನ್ನು ನಾವು ಇವತ್ತು ಎಷ್ಟು ಹೇಳಕತ್ತೀವಿ ಅನ್ನೋದನ್ನು ನಿಜವಾಗಿಯೂ ಸುರಕ್ಷಿಕಾರಿ ನಾಟಕ ಪ್ರಸ್ತುತ ಯಾವತ್ತಿಗೂ ಪ್ರಸ್ತುತ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ. ಈ ನಾಟಕದ ಮೂಲಕ ಬಹಳ ಅದ್ಭುತವಾದಂಥ ಒಂದು ಪ್ರತಿಷ್ಠೆಯನ್ನು ನೀಡಿದ್ದಾರೆ. ಅಕ್ಷತ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮುರುಗಪ್ಪ ಕಟ್ಟಿದೆಯವರ ಈ ನಿರ್ದೇಶನಗಳು ಬೇರೆ ಬೇರೆ ಊರುಗಳಿಂದ ಕೂಡ ನಮ್ಮ ಈ ನಾಟಕದೊಳಗ ಪಾತ್ರಗಳನ್ನು ನಿರ್ವಹಿಸಿ ನಿಜವಾಗಿಯೂ ಇಂದ್ರಾಣಿ ಪಾತ್ರ ಬಹಳ ಅದ್ಭುತವಾದಂಥ ಒಂದು ನಟನೆಯಿಂದ ನಮ್ಮೆಲ್ಲರ ಮನಸ್ಸನ್ನು ಸರಿದ ಅಕ್ಷತ ಮುಂದೆ ಮಾತಾಡೋದು. ಥ್ಯಾಂಕ್ ಯು. ಇಷ್ಟೊತ್ತು ಸಹನೀಯವಾಗಿ ಕೂತ್ಕೊಂಡು ಈ ನಾಟಕನ ನೋಡಿ ನನ್ನ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಈ ನಾಟಕದ ವಸ್ತ್ರ ವಿನ್ಯಾಸ ಮಾಡಿದವರು ಪ್ರಮೋದ್ ಶ್ರೀಕಾಂತ್ ಮತ್ತು ಈ ನಾಟಕದ ಪ್ರಸಾದನ ಇದೇ ಊರಿನವರಾದ ಸಂತೋಷ್ ಮಹಾಲೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಥ್ಯಾಂಕ್ ಯು ಸರ್. ಸ್ನೇಹ ನಾಳೆ ನಾಟಕ ಇದೆ. ದಯವಿಟ್ಟು ಸರಿಯಾದ ಟೈಮಿಗೆ ನಾಳೆ 5ಗಂಟೆಗೆ ಬರಬೇಕು ಅಂತೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಹುತೇಕ 1 ವಾರ ಗಂಟೆ ಈ ನಾಟಕ ನಮ್ಮ ತಲೆಯೊಳಗೆ ಉಳಿದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂತ ಒಂದು ಅದ್ಭುತ ನಟನೆ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾಳೆ ನಾಟಕ ರವಿ ಬೆಳಗೆರೆಯವರ ಓ ಮನಸ್ಸಿ ಅನ್ನುವ ಅವರ ಒಂದು ಧ್ವನಿಯಲ್ಲಿಯೇ ನಮ್ಮಲ್ಲಿ ಮೂಡಿಬರುವಂತಹ ಏಕಪಾತ್ರಾಭಿನಯ ಜೊತೆಗೆ ಅದ್ಭುತವಾದಂಥ ವ್ಯಕ್ತಿ ಪ್ರದರ್ಶನವನ್ನು ಮಾಡಿರುವವರು ಸಾಣೆಹಳ್ಳಿಯ ವೈಡಿ ಬದಾಮಿ ಹಾಗೂ ಮಂಜುಳಾ. ನಾಳೆಯ ನಾಟಕವನ್ನು ನೀವು ತಪ್ಪದೆ ನೋಡಬೇಕು. ಮತ್ತೊಮ್ಮೆ ನಾವು ನಿಮಗೆಲ್ಲ ಪತ್ರಕರ್ತ ರವಿ ಬೆಳಗೆರೆಯನ್ನು ಅಲ್ಲಿ ಕಾಣ್ತೀವಿ ಅನ್ನೋ ಮಾತನ್ನು ನಿಮಗೆ ಹೇಳ್ತಾ ನಾಳೆಯ ನಾಟಕಕ್ಕೆ ಮತ್ತೊಮ್ಮೆ ತಮ್ಮನ್ನೆಲ್ಲ ನಾನು ಬರಮಾಡ್ಕೊಳ್ತೇನೆ. ನಮ್ಮ ರಂಗಭಾರತಿಯ ಕೋಶಾಧ್ಯಕ್ಷರಾದ ಶ್ರೀಮತಿ ಎಂ ಪಿ ಅವರು ನಾಟಕವನ್ನು ಕುರಿತು ಮಾತನಾಡುತ್ತಾರೆ. ವಿದ್ಯಾವರ್ಧಕ ಸಂಘದಿಂದ ಇವತ್ತು 140 ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಎಂ ಪಿ ಪ್ರಕಾಶ್ ಅವರು
ನಿರ್ಮಿಸಿರುವ 1964ರಲ್ಲಿ ಕಟ್ಟಿರ್ತಕ್ಕಂಥ ರಂಗಭಾರತಿಯನ್ನು ಬೆಳೆಸಿದ್ದವರು ಹಾಗೆ ಸುಮಾ ವಿಜಯ್ ಅವರು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆ ತಂಡದಲ್ಲಿ ಮೂಲಕ ಕಟ್ಟಿಮನಿಯವರು ಅನೇಕ ಪ್ರಯೋಗಗಳನ್ನು ಮಾಡಿದರು. ಇವತ್ತು ಕೂಡ ನೀವು ನೆನಪನ್ನು ಇಟ್ಕೊಂಡು ಎಂ.ಪಿ. ಪ್ರಕಾಶ್ ಅವರ ಬರತಕ್ಕಂಥ ಏನು ಗೊತ್ತಾಗಬೇಕಾದ ಇಂಗ್ಲೀಷ್ ಅನ್ನೋದರ ಮಾತುಗಳನ್ನು ನೀವೆಲ್ಲರೂ ಅನುಸರಿಸಿ ಇವತ್ತು ನಿಮಗೆ ವೇದಿಕೆಯನ್ನು ನೀಡಿದ್ದು ನಾನು ಸಂಸ್ಥೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರು ಒಬ್ಬರು ಇಬ್ಬರನ್ನು ಬಿಟ್ಟರೆ ಇವರೆಲ್ಲರೂ ಹವ್ಯಾಸಿ ಕಲಾವಿದರು. ಅವರು ತಮ್ಮ ದುಡಿಮೆಯ ಸಂದರ್ಭದ ನಂತರದಲ್ಲಿ ಸಂಜೆ ಎಲ್ಲರೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ತೀನಿ.
ಇವತ್ತಿನ ಈ ಕಾರ್ಯಕ್ರಮವನ್ನು ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಉಪಹಾರ ಸ್ವೀಕರಿಸಿದಂಥವರು ಹೊರಗಡೆ ಇರ್ತಕ್ಕಂಥ ಪ್ರೇಕ್ಷಕರು ದಯವಿಟ್ಟು ಸಭಾಂಗಣದಲ್ಲಿ ಬಂದು ಸೇರಬೇಕಾಗಿ ವಿನಂತಿ. ಉಪಹಾರ ಸೇವಿಸಿದವರು ತಕ್ಷಣವೇ ಬರಬೇಕು. ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂತಹ ಆತ್ಮೀಯರು ಆಕಾಶವಾಣಿ ಧಾರವಾಡ ಕೇಂದ್ರದ ನಿಲಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀ ಶಿವ ಬೆಳ್ಳಕ್ಕಿ ಸಾಹೇಬರು ದಯವಿಟ್ಟು ವೇದಿಕೆಗೆ ಬೆಳ್ಳಕ್ಕಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಬಸವಪ್ಪ ಹೊಸಕೆರೆ ಸಕಲ ಕಾರ್ಯಕರ್ತರು ಹಾಗೆ ಹಿರಿಯ ಸದಸ್ಯರನ್ನು ಗೌರವಿಸಿರತಕ್ಕಂಥ ಶ್ರೀ ಡಿ ಮೂರ್ತಿ ಚಿತ್ರಕಲಾವಿದರು ಹಾಗೆ ಸಂಘದ ಹಿರಿಯ ಸದಸ್ಯರಾಗಿ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಡಾಕ್ಟರ್ ರೋಹಿತ್ ನಾಯ್ಕರವರು, ಎಂ ಮೈಲಾರವರು, ಶ್ರೀ ಮೇಲಿಗೇಗೌಡ ಪಾಟೀಲ್ ಅವರು, ಶ್ರೀ ಶೇಖರ್ ಜೋಗಿಯವರು ದಯವಿಟ್ಟು ಈ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ನಮ್ಮ ಸಂಘದ ಹಿರಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕುಂಬಿ ಅವರು ಆ ಎಲ್ಲ ಹಿರಿಯ ಸದಸ್ಯರಿಗೂ ಆತ್ಮೀಯತೆಯಿಂದ ಸಂಪೂರ್ಣ ಬರಬೇಕಾಗಿ ವಿನಂತಿ. ನಾಟಕದ ನಿರ್ದೇಶಕ ಶ್ರೀ ಗುರುಗಪ್ಪ ಕಟ್ಟಿಮಣಿಯವರು ಉಪಸ್ಥಿತರಿದ್ದರೆ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಘ ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಡಾಕ್ಟರ್ ರೋಹಿತ್ ನಾಯ್ಕರವರು, ಶ್ರೀ ಎಂ ಮೈಲಾರವರು, ಮೇಲ್ಗಿರಿಗೌಡರು ಪಾಟೀಲ್, ಶೇಖರ್ ಜೋಗಿ, ಗುರುಗಪ್ಪ ಕಟ್ಟಿಮಣಿ ಈ ಮಹನೀಯ ಸನ್ಮಾನ ಸ್ವೀಕರಿಸಿರುವುದು ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವಂತೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಸಹಿತ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕೆಂದು ಕೋರುತ್ತೇನೆ. ಈಗ ಸಂಘದ ಸಂಪ್ರದಾಯದಂತೆ ಬಿಡಿಸುವಳಿ ಕಾರ್ಯಕ್ರಮ ಸಂಘದ ಕುರಿತಲ್ಲಿ ಬಿಡಿಸುವುದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ರಾಜ್ಯಾದ್ಯಂತ ಎಲ್ಲ ಕೆಲಸ ಮಾಡಿದ್ವಿ. ಇಷ್ಟು ಕಾರ್ಯಚಟುವಟಿಕೆಗಳು ಯಾವ ಸಂಘ ಸಂಸ್ಥೆಗಳ ರಾಜ್ಯದಲ್ಲಿ ನಡೆದಿದೆ. ಇದನ್ನು ನಾವು ರಚಿಸಬೇಕಾಗಿದೆ. ವಿದ್ಯಾವಂತ ಸಂಘ ಹೇಳ್ಕೊಂಡ್ರೆ ಒಂದು ಮೊದಲು ಭಾರತದ ಭೂಪಟದಲ್ಲಿ ಕರ್ನಾಟಕನೇ ಇರಲಿಲ್ಲ. ಕನ್ನಡ ಮಾತಾಡೋದು 22 ವಿಭಾಗದಲ್ಲಿ ಹರಗಂಟು ಹೋಗಿದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಲ್ಲ ಗೌರವ ಇದೆ. ನಮ್ಮ ನೆಲದಲ್ಲಿ ನಾವು ಅನಾಥ ಇದೆ. ಇದು ಏಕೀಕರಣ ಆಗ್ತದೆ ಅಂತ ಕನಸು ಮಾಡಿ ಅಂತ
ಅಂಥ ಸಂದರ್ಭದಲ್ಲಿ 133 ವರ್ಷಗಳ ಹಿಂದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಸ್ತಿತ್ವದಲ್ಲಿದೆ. ಇದನ್ನು ಗಮನಿಸಬೇಕು. ಆ ಸಂದರ್ಭದಲ್ಲಿ ಬಂದು ಅಂದಿನಿಂದ ಇಂದಿನವರೆಗೆ ಕನ್ನಡ ನಾಡು ನುಡಿ ಕವಿ ಕನ್ನಡ ನಾಡಿಗಳ ಸಮಸ್ಯೆಗಳು ಎಲ್ಲರಿಗೂ ಸ್ಪಂದಿಸ್ತದೆ. ಆಮೇಲೆ ಏಕೀಕರಣದಲ್ಲಿ ಭಾಳ ಮಹತ್ತರ ಪಾತ್ರವನ್ನು ವಹಿಸಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕನ್ನಡಗಳಿಗೆ ಎಲ್ಲ ಜನ ಶಕ್ತಿ ಕೇಂದ್ರವಾದ ವಿದ್ಯಾವರ್ಧಕ ಇದು ಅದರ ಸುಮ್ಮನೆ ಆಗಿಲ್ಲ. ಭಾಳ ಕಷ್ಟಪಟ್ಟ ಸಂಸ್ಥಾಪಕ ದೇಶಪಾಂಡೆ ಕೊಡುಗೆ ನೀಡಿದ್ದಾರೆ. ಪಾಟೀಲ್ ಪುಟ್ಟಪ್ಪ ಒಂದು ದಾಖಲೆ 53 ವರ್ಷ ಚುನಾಯಿತ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಭಾಳಷ್ಟು ಕೆಲಸ ಮಾಡೋದ್ರಿಂದ ಕನ್ನಡ ಏಕೀಕರಣ ಬೆಳೀತು, ಕನ್ನಡ ಬೆಳೀತು, ಇನ್ನೂ ಬೆಳೀತಾ ಇದೆ. ಒಂದು ಸ್ವಲ್ಪ ನಾವು ಯಾವಾಗಲೂ ಏನು ಕೆಲಸ ಮಾಡಿರ್ತಾರೆ ಕೃತಜ್ಞತೆ. ಆ ದೃಷ್ಟಿಯಲ್ಲಿ ನಮ್ಮ ವಿದ್ಯಾಸಂಘರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರಾಹ ದೇಶಪಾಂಡೆ ಅವರು ಮತ್ತು ಪಾಟೀಲ್ ಪುಟ್ಟಪ್ಪ ಅವರ ಸಭೆಗೆ 2 ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಮತ್ತು ಈ ಸಂಘಕ್ಕೆ ಕೊಡುಗೆ ನೀಡಿದಂಥ ಹಿರಿಯರನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಭಾಳ ಒಳ್ಳೆಯ ವಿಚಾರ. ಅದಲ್ಲದೆ ಅದರ ಜೊತೆಗೆ ನಾಟಕ, ಚಿತ್ರಕಲಾ ಪ್ರದರ್ಶನ, ಸಂಗೀತ ಇವೆಲ್ಲ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಅದು ಭಾಳ ಒಳ್ಳೆಯದು. ಆಮೇಲೆ ನಾಟಕ ಈ ಮೊಬೈಲ್ ಎಲ್ಲ ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವೆಲ್ಲ ಜಾಗೃತ ಪ್ರೇಕ್ಷಕರಿಗೆ ಇದೆಲ್ಲ ಇದ್ದಾಗ ನಿಜವಾಗ್ಲೂ ನಾಟಕ ಬರ್ತೀವಿ, ನಾಟಕ ಹೇಳ್ತಾರೆ. ಈ ಯಾವುದೇ ಕಾರಣ ಇದು ನಿಜವಾಗ್ಲೂ ಆಮೇಲೆ ಪ್ರೇಕ್ಷಕರ ಪ್ರೋತ್ಸಾಹದಿಂದ ಸಂಗೀತ ಬೆಳೆದರೆ ಮುಖ್ಯವಾಗಿ 50% 60% ಆಮೇಲೆ ಇನ್ನೊಂದು ಬದಲಾವಣೆ ಸೃಷ್ಟಿನೇ ಟೆಕ್ನಾಲಜಿ ಬದಲಾವಣೆ 1992 ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಷ್ಟು ಬದಲಾವಣೆ ಎಲ್ಲರೂ ಒಂದು ಪೀಳಿಗೆ 4 ಕೋಟಿ ಜನ ಅಷ್ಟು ವಿಶೇಷವಾಗಿ ಯೋಜನೆ ಕೊರಿಯಾ ನಾಟಕಗಳು ಭಾಳಷ್ಟು ಇದಾಗ್ಯಾವ. ಸೊ ಅಂಥ ವೇದಿಕೆಗಳನ್ನು ಬಳಸ್ಕೊಳ್ಳೋಕ್ಕೆ ಅದು ಒಂದು ನಮ್ಮ ನಿರ್ದೇಶಕರಾಗ್ಬೋದು, ತಂಡಗಳಾಗ್ಬೋದು ಭಾಳಷ್ಟು ಟ್ಯಾಲೆಂಟ್. ಮತ್ತು ಇನ್ನೊಂದು ಒಬ್ಬ ಕಲಾವಿದ ಸುಮ್ಮನೆ ಆಗ್ಬೋದು, ಒಂದು ಸ್ಟೇಜ್ ಮೇಲೆ ಬಂದಿದ್ದು ಧೈರ್ಯದಿಂದ ಡೈಲಾಗ್ಸ್ ಹೇಳಿ ಪಾರ್ಟಿಸಿಪೇಟ್ ಮಾಡೋದು, ಅದು ತಾಕತ್ತು ಬೇಕು, ಪರಿಶ್ರಮ ಬೇಕು, ಛಲ ಬೇಕು, ಸುಮ್ಮನೆ ಆಗೋದು. ಸೊ ಅಂಥ ನಾಟಕವನ್ನು ನಾವು ಬೆಂಬಲಿಸಬೇಕು, ಬೆಳೆಸಬೇಕು. ನಾಟಕ ಅತ್ಯಂತ ಒಂದು ಕ್ರಿಯಾಶೀಲ ಪ್ರಕಾರ ಅದನ್ನು ಬಳಸಬೇಕು. ಆಮೇಲೆ ಇನ್ನೊಂದು ಒಂದು ವಿಷಯ, ನಮ್ಮ ನಾಟಕ ಸ್ಕಿಲ್ಸ್ ಭಾಳ ಕಡಿಮೆ ಆಗ್ತದೆ. ಅದನ್ನು ಬೆಳೆಸೋಕ್ಕೆ ವಿದ್ಯಾಸಂಘ ಒಂದೇನು ಕಾಂಪಿಟೇಷನ್ ಆಗಬೇಕು ಮಾಡಿಬಿಟ್ಟು ಪ್ರಯತ್ನ. ಸೊ ಸ್ಕಿಲ್ಸ್ ಬೇಕು. ನೋಡಿ ಈಗ 20 ಮಾಡ್ತಾ ಇದ್ದಾರೆ. ಸೊ 50-60 ವರ್ಷದಿಂದ ಬಂದಿದೆ, ಇವತ್ತಿಗೂ ಪ್ರಸ್ತುತವಾಗಿದೆ. ಸೊ ಆ ಥರ ಒಳ್ಳೆಯ ಸ್ಕಿಲ್ಸ್ಗಳನ್ನ ಮಾಡೋದು ಒಂದು ಒಳ್ಳೆಯ ಆಮೇಲೆ ಅದು ಬೆಳೆದಿದೆ. ಸಂಘ ಇನ್ನೂ ಹೆಚ್ಚೆಚ್ಚು ಶಕ್ತಿಶಾಲಿಯಾಗಿ ಬೆಳೆದು ಇನ್ನೂ ಹೆಚ್ಚೆಚ್ಚು ಕ್ರಿಯಾಶೀಲವಾಗಿ ಕನ್ನಡದ ಕೆಲಸ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತ ಕೋರಿ ಪ್ರಾಸ್ತಾವಿಕವಾಗಿ ಸಂಘದ
ಅವರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಸ್ನೇಹಿತರು ಸಹಿತ ಬಂದಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆದ್ಮೇಲೆ ಇವತ್ತು 3 ದಿನಗಳ ನಾಟಕೋತ್ಸವದ ಮೊದಲನೇ ಅಂದರೆ ಸಂಸ್ಥಾಪನಾ ದಿನಾಚರಣೆ 2ನೇ ದಿವಸ. ಇವತ್ತಿನ ಕಾರ್ಯಕ್ರಮ ನಾನು ಸೂರ್ಯಶೇಖರ ಎಂಬತಕ್ಕಂಥ ನಾಟಕೋತ್ಸವದ ಸಂಘದ ಹಿರಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ. ಈ ನಾಟಕಕ್ಕೆ ಚಾಲನೆ ನೀಡಿದ್ದಾರೆ ಆತ್ಮೀಯರು ಮತ್ತು ಆಕಾಶವಾಣಿ ಧಾರವಾಡದ ನಿಲಯ ನಿರ್ದೇಶಕರಾಗಿ ನಿವೃತ್ತರಾಗಿರ್ತಕ್ಕಂಥ ಶ್ರೀ ಸಿ.ಯು. ಬೆಳ್ಳಕ್ಕಿಯವರು ದಯವಿಟ್ಟು ನಾಟಕಕ್ಕೆ ಚಾಲನೆ ನೀಡಬೇಕು. ಸಂಘದ ಪದಾಧಿಕಾರಿಗಳು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರ ಸಹಿತ ಕಾರ್ಯಕ್ರಮದಲ್ಲಿ ಕೇಳಿಕೊಳ್ತಾರೆ. ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪದಾಧಿಕಾರಿಗಳು. ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಚಾಲನೆ ನೀಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ.ಯು. ಬೆಳ್ಳಕ್ಕಿಯವರು ಚಾಲನಾಪರವಾಗಿ ನೀಡಬೇಕಾಗಿದೆ. ಮತ್ತು ಈ ನಾಟಕೋತ್ಸವದ ಈ ಭಾಗವಾಗಿ ಆಯೋಜಿಸಿರುವಂಥ ನಾಟಕೋತ್ಸವವನ್ನು ಚಾಲನೆ ಮಾಡಿ ನಮ್ಮನ್ನು ಮಾರ್ಗದರ್ಶಿಸಿದಂಥ ಧಾರವಾಡ ಆಕಾಶವಾಣಿ ನಿಲಯ ನಿರ್ದೇಶಕ ಮತ್ತು ಈ ಪ್ರಯುಕ್ತ ಆಯೋಜನೆಗೊಂಡಿರುವಂಥ ಸಂಘದ ಹಿರಿಯ ಸದಸ್ಯರಿಗೆ ಸನ್ಮಾನ ಸ್ವೀಕರಿಸಿದ ಎಲ್ಲ ಹಿರಿಯರೇ ಮತ್ತು ಅವರಲ್ಲೊಬ್ಬರಾಗಿ ಸನ್ಮಾನಕ್ಕೆ ಪೂರ್ವವಾಗಿ ಮಾತನಾಡುವಂಥ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಮಾಡುವಂಥ ಶ್ರೀ ವಿ.ವಿ. ಹೆಬ್ಬಾವಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ವಿ. ಮಾರುತಿಯವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಸಂದರ್ಭದಲ್ಲಿ ಸೇರಿದಂತೆ ಎಲ್ಲ ತುಂಬ ಜನರಿಗೆ ನಮ್ಮ ನಾಡಿನ ಅಸಂಖ್ಯಾತ ಸಂಘ ಸಂಸ್ಥೆಗಳನ್ನು ಅದರೊಳಗೆ ಬಹುತೇಕ ಸಂಘ ಸಂಸ್ಥೆಗಳು ಆ ಸಂಘದ ಸದಸ್ಯರ ಹಿತಾಸಕ್ತಿಯನ್ನು, ಬಹುತೇಕ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ಅಥವಾ ಒಂದು ಸಮುದಾಯದ ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅಥವಾ ಬಹುತೇಕ ಇಲ್ಲ ಅನ್ನುವಷ್ಟು ಬೇರೆ. ಈ ವಿದ್ಯಾವರ್ಧಕ ಅನ್ನುವಂಥ ಹೆಸರೇನೈತಿ, ಇದು ನಾಡಿನಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ವಿದ್ಯಾವರ್ಧಕ ಸಂಘ, ಕೆಂಗೇರಿ ವಿದ್ಯಾವರ್ಧಕ ಸಂಘ, ವಿದ್ಯಾವರ್ಧಕ ಸಂಘ ಸಾಂಪ್ರದಾಯಿಕ ಶಿಕ್ಷಣ ಸಂಸ್ಥೆಗಳನ್ನು ಏನು ನಡೆಸ್ತಾರೋ ಅದು ವಿದ್ಯಾವರ್ಧಕ ಸಂಘ. ಆದರೆ 137 ವರ್ಷಗಳ ಹಿಂದೆ ಈ ವಿದ್ಯಾವರ್ಧಕ ಅನ್ನುವಂಥದ್ದು ಕನ್ನಡ ಸಂಸ್ಕೃತಿಯ ವಿದ್ಯಾವರ್ಧಕ ಆ ದೃಷ್ಟಿಯಿಂದ ಇಂಥ ಜನ ದೇಶದ ರಾಷ್ಟ್ರೀಯವಾಗಿ ನಮಗೆಲ್ಲ ಬಹಳ ದೊಡ್ಡ ಇತಿಹಾಸವನ್ನು ನಾವು ಹೊಂದಿದ್ದೇವೆ. ಆದರೆ ಎಂಥ ಇತಿಹಾಸವನ್ನು ಅನ್ನೋದನ್ನು ನಾವು ಇನ್ನೂ ಒಂದು ಸಲ ಅವಲೋಕನೆ ಮಾಡಿಕೊಂಡಿಲ್ಲ. ಇದು 19ನೇ ಶತಮಾನದ ಮಧ್ಯಭಾಗದೊಳಗಿರಬೇಕು.
ಇಲ್ಲಿ ಆಡಳಿತಗಾರರ ಭಾಷೆ ಮರಾಠಿ ಮತ್ತು ಜನರ ಭಾಷೆ ಕನ್ನಡ. ಈ ಸಂದರ್ಭದೊಳಗೆ ತಮ್ಮ ಭಾಷೆ ಉಪಯೋಗಕ್ಕಾಗಿ ತೊಳಲಾಡ್ತಾ ಇರುವಂಥ ಜನರ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸೋದರ ಸಲುವಾಗಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಸಾಕಷ್ಟು ಸಹಾಯ ಮಾಡಬೇಕು. ನಾವು ಹಲವಾರು ಸಂದರ್ಭಗಳಲ್ಲಿ ಬ್ರಿಟಿಷರನ್ನ ಮತ್ತು ವಿದೇಶಿಗರನ್ನ ನಾವು ತಕರಾರು ಮಾಡುವಂಥದ್ದು ಅಥವಾ ಅವ್ರನ್ನ ತೆಗಳುವಂಥ ಕ್ರಮಕ್ಕೆ ನಾವು ಮುಂದಾಗ್ತೇವೆ. ಆದರೆ ಕೆಲವು ಬಹುಮುಖ್ಯ ಜನೋಪಯೋಗಿ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. ಆ ಸಂದರ್ಭದೊಳಗೆ ನಾವು ಅವ್ರನ್ನ ಹೊಗಳುವಂಥ ಅವಶ್ಯಕತೆ ಇದೆ. ಬ್ರಿಟಿಷರು ಎಲ್ಲಿವರೆಗೆ ಭಾರತ ದೇಶದೊಳಗೆ ಆಳ್ವಿಕೆ ಮಾಡಿದ್ರು, ಅವರು ಆಯಾ ರಾಜ್ಯದ ಭಾಷೆಯೊಳಗೆ ಆಳ್ವಿಕೆ ಮಾಡಿರುವುದಿಲ್ಲ. ಇವತ್ತು ಬ್ರಿಟಿಷರ ಆಳ್ವಿಕೆಯ ಸಂದರ್ಭದೊಳಗೆ ನ್ಯಾಯಾಲಯದ ತೀರ್ಪುಗಳನ್ನು ನಾವು ನೋಡಿದರೆ ಅಥವಾ ಆಡಳಿತದ ಕಡತಗಳನ್ನು ನಾವು ತೆಗೆದು ನೋಡಿದರೆ ಅವು ಕನ್ನಡದೊಳಗೆ ಅದಾವು. ಬ್ರಿಟಿಷರು ಬಿಟ್ಟು ಹೋದ ಮೇಲಿನ ತೀರ್ಪುಗಳು ಅಥವಾ ಏನು ಆಡಳಿತದೊಳಗಿನ ಏನು ನಮ್ಮ ಕಟ್ಟಳೆಗಳದಾವಲ್ಲ ಅವು ಬಹುತೇಕ ಇಂಗ್ಲೀಷ್ನೊಳಗದಾವು. ಈ ಇತ್ತೀಚೆಗೆ ಮತ್ತು ಕನ್ನಡದ ಒಂದು ಪ್ರಯತ್ನ ಅಥವಾ ಭಾರತೀಯ ಭಾಷೆಗಳ ಪ್ರಯತ್ನ ಶುರುವಾಗಿದೆ. ಈ ದೃಷ್ಟಿಯಿಂದ ಬ್ರಿಟಿಷ್ ಅಧಿಕಾರಿಗಳ ಆದಿಯಾಗಿ ನಮ್ಮ ಜನ ಇಲ್ಲಿಯವರು ಏನಿದ್ದಾರೆ ಬಹಳ ರಾಹ ದೇಶಪಾಂಡೆ ಅಂತ ಹೇಳಿ, ಜಕ್ಕುಟ್ಟಿ ಚಂದ್ರಸಪ್ಪ ಅಂತ ಹೇಳಿ, ಎಪ್ಪು ಶ್ರೀನಿವಾಸ ಅಂತ ಹೇಳಿ, ಆಲೂರು ವೆಂಕಟರಾಯ ಅಂತ ಏನು ಕೆಲವು ಹೆಸರುಗಳಷ್ಟೇ ಹಲವಾರು ಜನ ಒಂದು ಬಹುದೊಡ್ಡ ಕಾರ್ಯವನ್ನು ಕೈಗೊಂಡು ಈ ಕನ್ನಡದ ಬಿಡುಗಡೆಗೆ ಆವಾಗೇನು ಕನ್ನಡ ತೊಡಲಾಗ್ತಾ ಇತ್ತು ಅದರ ಬಿಡುಗಡೆಗಾಗಿ ಪ್ರಯತ್ನ ಏನು ಮಾಡಿದ್ರು. ಅದರ ಮೂಲಕ ನಾವು ಒಂದಾಗಲಿಕ್ಕೆ ಸಹ ಸಾಧ್ಯ ಆಯಿತು ಅನ್ನುವಂಥ ಈಗಾಗಲೇ ಕರ್ತವ್ಯ ಹಂಚಿಕೊಂಡಿದ್ದಾರೆ. ಇವತ್ತಿಗೂ ಇಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದು 10,000 ಜನ ಸದಸ್ಯರು ವಿದ್ಯಾವರ್ಧಕ ಸಂಘ ಹೊಂದಿದ್ದನ್ನು ಬೆಂಗಳೂರಿನಿಂದ ಕೂಡ ಇಲ್ಲೇ ನಮ್ಮ ಪಕ್ಕದ ಜಿಲ್ಲೆ ಅಥವಾ ಪಕ್ಕದ ತಾಲೂಕಿನೊಳಗೆ ವಿದ್ಯಾವರ್ಧಕ ಸಂಘದ ಬಗ್ಗೆ ಸರಿಯಾದ ತಿಳುವಳಿಕೆ ಇವತ್ತಿಗೂ ಇಲ್ಲ. ಈ ಕಾರಣಕ್ಕಾಗಿ ಇಷ್ಟೊಂದು ವಿದ್ಯುನ್ಮಾನ ಸಮೂಹ ಮಾಧ್ಯಮಗಳ ಕ್ರಾಂತಿಯಾದ ಸಂದರ್ಭದೊಳಗೆ ನಾವು ಒಂದು ತಲುಪುವಂಥ ಬಹಳ ದುಸ್ತರ ಇರುವುದಿಲ್ಲ. ಆ ಮೂಲಕ ಅಥವಾ ಆ ದಾರಿಯನ್ನು ನಾವು ಹೋಗಬೇಕಾದ ಅವಶ್ಯಕತೆ ಇವತ್ತು ನಾವು ಪ್ರತಿನಿತ್ಯ ಒಂಬತ್ತು ಮಂಟಪ, ಸುಂದರ ಕಾರ್ಯಕ್ರಮಗಳು ಜೊತೆಗೆ ಇತರ ಹಲವು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳು ಆಯೋಜನೆ ನೋಡಿದರೆ ಬಹುತೇಕ ವಿದ್ಯಾವರ್ಧಕ ಸಂಘದ ಕಡೆ ಸಾಯಂಕಾಲ ಒಂದು ಕಾರ್ಯಕ್ರಮ ಇದೆ. ಅಷ್ಟರ ಮಟ್ಟಿಗೆ ಈ ನಾಡಿನ ಶಿಕ್ಷಣ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಂಗೀತ ಇರ್ಬೋದು ಅಥವಾ ಇಂಥ ಏನು ಸೃಜನಾತ್ಮಕ ಆಯಾಮಗಳನ್ನು ನಾವೆಲ್ಲ ಶ್ರೀಮಂತಗೊಳಿಸುವಂಥ ಪ್ರಯತ್ನಗಳು ವಿದ್ಯಾವರ್ಧಕ ಸಂಘ ನಿರಂತರವಾಗಿ ಮಾಡಿಕೊಂಡಿದೆ. ಈ ಸಂದರ್ಭದೊಳಗೆ ನಾವು ವಿಶೇಷವಾಗಿ ಪ್ರತಿನಿತ್ಯದ ಕಾರ್ಯಕ್ರಮಗಳಲ್ಲದೆ ನವೆಂಬರ್ ತಿಂಗಳೊಳಗೆ ಈ ತಿಂಗಳ ಕಾರ್ಯಕ್ರಮಗಳನ್ನು ಮಾಡಿ ಹೊಸಾದ ಕಾರಣ ವಿದ್ಯಾರ್ಥಿಗಳು ಈ ನಾಡಿನ ಕೊಟ್ಟಿದಂಥವರು ಧರೆಗೆ ದೊಡ್ಡವರು ಕಣ್ಣ ಮುಂದೆ ಬೆಳೆದು ಇಂಥ ಕಾರ್ಯಕ್ರಮಗಳ ಮೂಲಕ ವಿಶೇಷವಾಗಿ ಪದವಿ ಮತ್ತು ಪದವಿ ಪೂರ್ವ ಹಂತದಲ್ಲಿರುವಂಥ ವಿದ್ಯಾರ್ಥಿ ಯುವಜನರಿಗೆ ಈ ನಾಡಿನ ಕೊಟ್ಟಿರುವಂಥ ಶ್ರಮ ಅವರ ಜೀವನ ತಿಳಿಸಿರುವಂಥ ಸಾರ್ಥಕವಾದಂಥ ಪ್ರಯತ್ನ ಈಗ ಕೈಗಾರಿಕಾ ನಡೆಸ್ತಾ ಇದೆ. ಇದು ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ. ಇದು ನವೆಂಬರ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದೊಳಗೆ ಒಂದು 2-3 ಪ್ರಮುಖವಾದಂತಹ ನಾಟಕಗಳ ಪ್ರದರ್ಶನಗೊಂಡಿದೆ. ಹಿರಿಯರಿಗೆ ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮಗಳು, ಚಿತ್ರಕಲಾ ಪ್ರದರ್ಶನ, ಜಾನಪದ ಹಾಡು ಮುಂತಾದ ಕಾರ್ಯಕ್ರಮಗಳ ಆಯೋಜನೆ ಜೊತೆಗೆ 2 ಪ್ರಮುಖ ಪ್ರಶಸ್ತಿಗಳನ್ನು ಕೊಡಮಾಡುವಂಥ ಕ್ರಮ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ ಉತ್ಕೃಷ್ಟವಾದಂಥ ಒಂದು 2-3 ನಾಟಕಗಳನ್ನು
ಈ ಸಂಸ್ಥಾಪನಾ ಸಂದರ್ಭದೊಳಗೆ ನಾವು ಪ್ರದರ್ಶನ ಮಾಡಿದ್ದೇವೆ. ಒಂದು ಸ್ವಲ್ಪ ವಿಷಾದಗಳನ್ನು ಈ ನಾಟಕ ಹೇಳಬೇಕಾಗುತ್ತೆ. ಇದು ನಾಟಕ ಉಚಿತ ಇದ್ದರೂ ಸಹಿತ ಈ ಸಭಾಗೃಹ ಕೇವಲ 500 ಜನರಿಗೆ ಆಗುವ ನಾಟಕ. 500 ಜನ ಬರುವುದಿಲ್ಲ ಅನ್ನೋ ಕಾರಣ ಸಭೆಗೆ ಬರಬೇಕಾದ್ರೆ ನಾವು 300 ಜನರು ಸರಿ ಅನಿಸ್ಲಿಕ್ಕಿಲ್ಲ. ಯಾಕೆ ನಾಟಕ ಸರಿ ಅನಿಸ್ಲಿಕ್ಕಿಲ್ಲ, ಅಷ್ಟೇ ಜನರಿಗೆ ಪ್ರದರ್ಶನ ಮಾಡುವಂಥ ಧಾರವಾಡದಂತಹ ಊರುಗಳು ಯಾವುದೂ ನಾವು ಸಾಂಸ್ಕೃತಿಕ ರಾಜಧಾನಿ ಅಂತ ಕರೀತೀವಿ, ಕಲೆಗಳ ತವರು ಅಂತ ನಾವು ಕರಿತೀವಿ. ಅಂಥ ಊರುಗಳ ಉಚಿತ ಕೃಷ್ಣ ನಾಟಕಗಳನ್ನು ನೋಡುವ ಸಲುವಾಗಿಯೂ ಜನ ಕೊರತೆ ಅಂತ ಅದು ವಿಷಾದವಾಗಿ ನಾವು ನೆನೀಬೇಕು. ಕಳೆದ ತಿಂಗಳು ನಾವು ಸೋಲಾಪುರ 10ನೇ ಕರ್ನಾಟಕ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ವಿ. ಅಲ್ಲಿ ಹುತಾತ್ಮ ಸ್ಮಾರಕ ಭವನಗಳು ಒಂದು ಕಾರ್ಯಕ್ರಮಗಳ ಆಯೋಜನೆ ಇತ್ತು. 2 ದಿವಸ ಆ ಹುತಾತ್ಮ ಸ್ಮಾರಕ ಭವನವು ಒಂದು ಕಾರ್ಯಕ್ರಮದ ಸಲುವಾಗಿ ಅದನ್ನು ನಾವು ರಿಸರ್ವೇಷನ್ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ವಿಚಾರಿಸಲಾಗಿ ಒಂದು ತಿಂಗಳ ಮೊದಲು ವಿಚಾರಿಸಲಾಗಿ ಅವರು ದಿವಸಗಟ್ಟಲೆ ಬುಕ್ ಮಾಡೋದಂದರು. ಹುತಾತ್ಮ ಸ್ಮಾರಕ ಭವನ 3 ತಾಸಿಗೆ ಒಂದು ಬುಕ್ಕಿಂಗ್ ಇರ್ತದೆ. 3 ತಾಸಿಗೆ ಒಂದು ಬುಕ್ಕಿಂಗ್. ಹಂಗೆ ನೀವು 3 ಬುಕ್ಕಿಂಗ್ ನೀವು ಒಮ್ಮೆ ಮಾಡಿದ್ರೆ ಒಂದು ದಿವಸ ಕೊಡ್ತೇವೆ ಅಂತ. 2 ದಿವಸ ತಗೋಬೇಕಾದ್ರೆ ನಾವು 6 ಬುಕ್ಕಿಂಗ್ ಮಾಡಿ ನಾವು 2 ದಿವಸ ಆ ಭವನವನ್ನು ನಾವು ತಗೊಂಡಿದ್ದೇವೆ. ಏನಂದ್ರೆ ಈ ಮರಾಠಿ ನಾಟಕಗಳಿರ್ಬೋದು, ತಮಾಷಾದಂಥ ಏನು ಶೋ ಅದಾವೆ, ಇವನ್ನ ಮಾಡೋದು 3 ತಾಸಿನ ಸಲುವಾಗಿ. 3 ತಾಸಿನ ಸಲುವಾಗಿ ಒಂದು ತಮಾಷಾ ಶೋಗೆ 800 ರೂಪಾಯಿ ಟಿಕೆಟ್. ಆ ಟಿಕೆಟ್ ಸಿಗುವುದಿಲ್ಲ. ಆ ಟಿಕೆಟ್ ಮಾರೋದ್ರ ಸಲುವಾಗಿ ಒಂದು ವಾರ ಮೊದಲು ಕೌಂಟರ್ ಓಪನ್ ಮಾಡ್ತಾರೆ. ಅವತ್ತಿನ ದಿವಸ ಸಿಗೋದು ಸಾಧ್ಯತೆ ಇಲ್ಲ. ಒಂದು ವಾರ ಮೊದಲು ಕೌಂಟರ್ ಓಪನ್ ಮಾಡಿ ಟಿಕೆಟ್ ಮಾಡ್ತಾರೆ. ಇವತ್ತಿನ 21ನೇ ಶತಮಾನ ನಮ್ಮೆಲ್ಲರ ಹತ್ರ ಮೊಬೈಲ್ ಐತಿ, ಅದ್ರಾಗ ನಾವು ನೋಡ್ತೇವೆ ಅನ್ನುವಂಥ ಟೈಮ್ ಒಳಗೂ ಸೋಲಾಪುರದೊಳಗೆ ಕಲಾರಾಧನೆಯ ಸ್ಥಿತಿ ಹೇಗೈತಿ, ಧಾರವಾಡದೊಳಗೆ ಹೇಗೈತಿ ಅಂತೇಳಿ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ. 800 ರೂಪಾಯಿ ಕೊಟ್ಟು 3 ತಾಸಿನ ಏನು ತಮಾಷೆ ಇರ್ಬೋದು ಅಥವಾ ನಾಟಕ ನೋಡುವಂಥ ಸೋಲಾಪುರ ನಮ್ಮದೇ ಒಂದು ಭಾಗ. ರಾಜೇಂದ್ರ ಜಾರಿಗೆ ಬಂದು ಸೋಲಾಪುರ ನಮ್ಮದ. ಬಹುತೇಕ ಕನ್ನಡಿಗರು 90% ಕನ್ನಡಿಗರೇ ವಾಸವಾಗಿರುವಂಥ ಪ್ರದೇಶದೊಳಗೆ ಕಲಾರಾಧನೆ ಹೆಂಗೈತಿ, ಸಾಂಸ್ಕೃತಿಕ ರಾಜಧಾನಿ ಅಂತ ಕರೆಯುವಂಥ ಧಾರವಾಡದೊಳಗೆ ಹೆಂಗೈತಿ ಅನ್ನೋದು ಇದೇನೇ ಇರಲಿ, ನಾವು ಮಾತ್ರ ಒಳ್ಳೆಯದನ್ನು ಮಾಡಬೇಕು ಮತ್ತು ಒಳ್ಳೆಯದನ್ನು ತರಬೇಕು. ಆ ಮೂಲಕ ನಾವು ಇನ್ನಷ್ಟು ಕನ್ನಡ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಬೆಳಗ್ಗೆ ಇದನ್ನು ಚಾಲನೆಗೊಳಿಸಿ ಮಾತುಗಳನ್ನು ಹೇಳಿದೆ. ಮಾಡುವ ಕೆಲಸವನ್ನೇ ವಿಭಿನ್ನವಾಗಿ ಮಾಡುವಂಥ ಒಂದು ಮನೋಸ್ಥಿತಿಯ ಹಿರಿಯರು. ಆಕಾಶವಾಣಿ ಒಳಗೆ ಅವರು ನಿಲಯ ನಿರ್ದೇಶಕರ, ಕರ್ನಾಟಕದ ವಿವಿಧ ನಿಲಯಗಳ ಆಕಾಶವಾಣಿ ಒಳಗೆ ಅವರು ನಿಲಯ ನಿರ್ದೇಶಕರಾಗಿ ಕೆಲಸ ಮಾಡೋ ಸಂದರ್ಭದೊಳಗೆ 80ರ ದಶಕದೊಳಗೆ ಅವರು ಮಡಿಕೇರಿ ಆಕಾಶವಾಣಿ ನಿಲಯ ನಿರ್ದೇಶಕರಾಗಿದ್ದಾಗ ಜನಸಾಮಾನ್ಯರಿಗೆ ಕಾನೂನು ವಿದ್ಯಾಪ್ರಸಾರ ಮಾಡಿ ಒಂದು ಪುಸ್ತಕವನ್ನು ಹೊರಗೆ ತಂದಿದ್ದರು. ಎಲ್ಲೆಲ್ಲಿ ಅವರು ನಿಲಯ ನಿರ್ದೇಶಕರಾಗಿದ್ದಾರೆ, ಇವರು ನಿಲಯ ನಿರ್ದೇಶಕರಾದಾಗ ಇಂಥದ್ದು ಕೆಲಸ ಆಕಾಶವಾಣಿ ಮಾಡೋಕ್ಕೆ ಸಾಧ್ಯ ಐತಿ ಅನ್ನುವಂಥ ಅನುಕರಣೀಯ ಕೆಲಸಗಳನ್ನು ಮಾಡಿ ಅವರು ಸೇವೆ ಒಳಗಿದ್ರು. ಅವರು ನಿವೃತ್ತಿಯಾದ ನಂತರ ಧಾರವಾಡದಲ್ಲಿ ಬಂದು ಈಗ ಕೃಷಿಕರಾಗ್ಯಾರ. ಬಹುತೇಕರು ಕೃಷಿಕರಿದ್ದವರು ಅದು ಬೇಡ ಅಂತೇಳಿ ಪಟ್ಟಣ ಸೇರಿ ಪಟ್ಟಣಿಗರ ಏನು ಕೆಲಸ ಎಲ್ಲರಿಗೂ ಜಾಸ್ತಿ ಆಗಿರ್ತೈತಿ. ಆದರೆ ನೌಕರಿ ಮಾಡಿ ಅಧಿಕಾರಿಯಾಗಿ ಆ ಕೆಲಸ ನಿವೃತ್ತಿ ಆದಮೇಲೆ ಅವರು ಕೃಷಿಕರಾಗ್ಯಾರ. ಸ್ವತಃ ಏನು ಕೃಷಿ ಒಳಗೆ ತೊಡಗಿಕೊಂಡು ಮ್ಯಾನೇಜ್ ಮಾಡೋದಲ್ಲ, ಅದರೊಳಗೆ ತೊಡಗಿಕೊಳ್ಳುವಂಥ ಕೃಷಿಕರಾಗ್ಯಾರ. ಅದರ ಜೊತೆಗೆ ಸಂಘದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಇಷ್ಟು ದೊಡ್ಡ ಸಂಘ ಐತಿ. ಈ ಸಂಘಕ್ಕೆ ಭೇಟಿ ಕೊಟ್ಟ ಸಂದರ್ಭದೊಳಗೆ ಇಂಥದ್ದೊಂದು ಕನ್ನಡದ ಪುಸ್ತಕ ಬೇಕು ಅಂದ್ರೆ ಎಲ್ಲಿ ಕೊಳ್ಳಕ್ಕೆ ಹೋಗೋದು? ನಮ್ಮದೇ ಒಂದು ಸಣ್ಣದಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಕನ್ನಡದ ಪುಸ್ತಕ ಮಳಿಗೆ ಬೇಕು. ಅವರ ಏನು ಅಪೇಕ್ಷೆಯಾಗಿತ್ತು ಅಥವಾ ಒತ್ತಾಯ ಆಗಿತ್ತು, ಅದಕ್ಕೆ ಪೂರಕವಾಗಿ ನಾವು ಆ ಪ್ರಯತ್ನವನ್ನು ಈಗ ನಾವು ಮಾಡಿದ್ದೀವಿ. ಇಂಥ ಹಲವಾರು ಸಾವಿರಾರು ಪುಟದ ಪುಸ್ತಕ ಓದುವಂತಹ ಕಾಲ ಹೋಗಿಬಿಟ್ಟು ವಿದಾಯ ಹೇಳಿ ಆಗೈತಿ. ಆದರೆ ಸಣ್ಣ ಸಣ್ಣ ಪುಸ್ತಕ
ಪುಸ್ತಕಗಳನ್ನು ನಾವು ಮಾಡಿದರೆ ಸ್ವಲ್ಪ ಸಮಯದೊಳಗೆ ಮನಸ್ಸು ಮಾಡಿ ಓದಿ ಮುಗಿಸ್ಬೋದು, ಆ ವಿಷಯದ ಬಗ್ಗೆ ಅವರಿಗೆ ತಿಳುವಳಿಕೆ ಸಾಧ್ಯ ಅನ್ನುವಂಥ ದೃಷ್ಟಿಯಿಂದ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನ ವತಿಯಿಂದ 50 ಏನು ನಮ್ಮ ನಾಡಿನ ಪ್ರಮುಖರಿದ್ದಾರೆ, ನಾಡು ಕಟ್ಟಿದಂಥ ಜನ, ಆ 50 ಜನರ ಪರಿಚಯವನ್ನು ನಮ್ಮ ಕನ್ನಡ ಜಗತ್ತಿಗೆ ಮಾಡುವಂಥ ಒಂದು ಪ್ರಯತ್ನಗಳಿದೆ. ಆ ಮೂಲಕ ರಂಜಾನ್ ದರ್ಗಾ ಮತ್ತು ರಂಜಾನ್ ದರ್ಗಾ ಸರ್ ಅಧ್ಯಕ್ಷತೆಗಳಿರುವಂಥ ಬಳಗ ಈ ಕೆಲಸ ಮಾಡ್ತಾ ಇದ್ದೀವಿ. ನಿನ್ನೆ ರಾಧಾ ದೇಶಪಾಂಡೆ ಅವರು ಪುಸ್ತಿಕೆ ಮತ್ತು ಕೊನೆಯ ದಿವಸ ನಾಡೋಜ ಪಾಟೀಲ್ ಪುಟ್ಟಪ್ಪನವರ ಪರಿಚಯದ ಪುಸ್ತಿಕೆಯನ್ನು ನಾವು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಡಾಕ್ಟರ್ ಲೋಹಿತ್ ನಾಯ್ಕರ್ ಅವರು ಈ ಸನ್ಮಾನಿತ ವಿದ್ಯಾರ್ಥಿ ನಾ ಸನ್ಮಾನಿತ ವಿದ್ಯಾರ್ಥಿ ಅದನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲ ಸರ್, ಬರಬೇಕು, ಇದು ಸನ್ಮಾನ ಯಾರಿಗೆ ಅನ್ನೋದು ನಾವು ಆಯ್ಕೆ ಮಾಡಿ ಮಾಡಕ್ಕಿಲ್ಲ. ಇದು ಸನ್ಮಾನ ನಮ್ಮ ಸಂಗೀತ ಯಾರು ಅತಿ ಹಳೆಯ ಸದಸ್ಯರಿದ್ದಾರೆ, ಹಿಂದಿನ ಸದಸ್ಯತ್ವದ ಹಿರಿತನ ಇದೆ, ವಯಸ್ಸಿನ ಹಿರಿತನ ಅಲ್ಲ ಅಥವಾ ಇತರ ಯಾವುದೇ ವಿಷಯದ ಹಿರಿತನ ಅಲ್ಲ. ಸದಸ್ಯತ್ವದ ಹಿರಿತನದ ಆಧಾರದ ಮೇಲೆ ಪ್ರತಿ ದಿವಸ 5 ಜನ 7 ಜನ 3-4 ದಿವಸ ನಮ್ಮನ್ನು ಸಮಯ ಹೊಂದಿಸಿಕೊಂಡು ನೋಡಿ ಸನ್ಮಾನ ಮಾಡುವಂಥದ್ದು ಗೌರವಿಸುವಂಥ ಪ್ರಕ್ರಿಯೆಗಳು ಆ ಕ್ರಮಗಳು ನಾವು ಇದ್ದೀವಿ. 80 ವರ್ಷಗಳು ಸದಸ್ಯರಾಗಿದ್ದರಿಂದ ತಮ್ಮ ಈಗ ಆ ಸರದಿ ಬಗ್ಗೆ ಪಡೆಯುವಂತೆ ನಾನು ಒಂದು ವಿನಂತಿ ಮಾಡಿಕೊಂಡು ಬಂದ ಅವರು ಅತಿ ವಿರಳ ಕಾನೂನು ತಜ್ಞರಲ್ಲಿ 1986 ಒಳಗೆ ನಮಗೆ ಮಾನವ ಹಕ್ಕುಗಳ ರಕ್ಷಣಾ ಕಾನೂನು ಬಂತು. ಅದರ ನಂತರ ಒಂದು ಉದ್ವಂತವನ್ನು ಕಾನೂನುಗಳ ಮೊದಲನೇ ಸಾರಿ ಇವತ್ತಿಗೂ ಮಾನವ ಹಕ್ಕುಗಳ ಕಾನೂನಿನ ಕುರಿತಾಗಿರ್ಬೋದು, ಪ್ರಕ್ರಿಯೆ ಕುರಿತಾಗಿರ್ಬೋದು, ಯಾವುದಾದ್ರೂ ಒಂದು ಅಧಿಕೃತ ಕಾನೂನು ಪುಸ್ತಕ ಯಾರಾದರೂ ಕೇಳಿದರೆ ಅದನ್ನು ಭಾರತದಾದ್ಯಂತ ಯಾರಾದರೂ ಅದನ್ನು ರೆಫರ್ ಮಾಡ್ಬೋದಾಗಿದ್ದರೆ ಅದನ್ನು ಅದರ ಜೊತೆಗೆ ಅವರು ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು, ಧಾರವಾಡದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದಂಥವರು. ಅವ್ರ ಎದುರಿಗೆ ನಾವು ಕೂತೀವಿ ಅಂತಂದರೆ ಒಂದು ಗ್ರಂಥಾಲಯದ ಎದುರಿಗೆ ಕೂತಬೇಕು. ಅದು ಸಾಮಾಜಿಕ ವಿಷಯದ ಕುರಿತಾಗಿ ಆಗಿರ್ಬೋದು, ಕಾನೂನಿನ ವಿಷಯದ ಕುರಿತಾಗಿ ಆಗಿರ್ಬೋದು, ವಿಶೇಷವಾಗಿ ರಾಜಕೀಯ ವಿಷಯದ ಕುರಿತಾಗಿ ಆಗಿರ್ಬೋದು. ಅಂಥ ಹಿರಿಯರು ನಮ್ಮ ಕೋರಿಕೆಗೆ ಮನ್ನಣೆ ಇತ್ತು. ಅವರೊಟ್ಟಿಗೆ ಇತರ 4 ಇವತ್ತು ಹಿರಿಯರು ಸನ್ಮಾನ ಸ್ವೀಕರಿಸಿದ್ದಾರೆ. ನಮ್ಮ ಕೋರಿಕೆಗೆ ಮನ್ನಣೆ ಇತ್ತು. ಈ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಇದು ನಿಮ್ಮನ್ನು ಗೌರವಿಸೋದ್ರ ಮೂಲಕ ನಮ್ಮನ್ನು ನಾವು ಗೌರವಿಸ್ಕೊಂಡೇವೆ. ಅಂಬೇಡ್ಕರ್ ಹೇಳಿದ್ದು ಇತಿಹಾಸ ಮತ್ತು ಇತಿಹಾಸ ರಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಹಿರಿಯರನ್ನ ನಮ್ಮ ಸಲುವಾಗಿ ಶ್ರಮಿಸಿದಂಥವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಾಂಕೇತಿಕವಾದಂಥ ಒಂದು ಗೌರವ ಅದನ್ನು ತಾವು ಸ್ವೀಕರಿಸಿದ್ದೀರಿ. ನಮಗೆ ಅದರಿಂದ ಅಭಿಮಾನ ಹೆಚ್ಚಾಗೈತಿ ಅಂತ ನಾನು ಹೇಳಿ ಬಯಸ್ತೇನೆ. ಈಗಾಗಲೇ ಈ ಮಾತಾಡೋದು ಭಾಳ ಐತಿ, ಆದರೆ ನಾವೆಲ್ಲರೂ ಸಂದೇಶಕ್ಕಾಗಿ ಆಸಕ್ತರಾಗಿರ್ತೀವಿ ಮತ್ತು ಮಾತಾಡೋದು ಮುಗಿಸಿ ಚಲೋ ಅಂತೇಳಿ ನಾನು ಸೂಚನೆ ಬರೋಕ್ಕೆ ಸಂಘದ ಪ್ರಾರಂಭದಲ್ಲಿ ಯಾರು ಸದಸ್ಯರಾಗಿದ್ದಾರೆ ಪ್ರತಿ ವರ್ಷ ಸಂಸ್ಥಾಪನೆ ಗೌರವಿಸ್ತಾ
ಸನ್ಮಾನಿತರನ್ನು ಗೌರವಿಸಲಿಕ್ಕೆ ನಮ್ಮ ಭಾಗದಲ್ಲಿ ಮಾಡಿದ್ದೇವೆ. ಹಾಗಾಗಿ ಟ್ರಸ್ಟ್ನ ಈ ಹಂಗಾಮಿ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಆರೋಗ್ಯದ ಶ್ರೇಷ್ಠ ಕಲಾವಿದರಾಗಿರುವಂತಹ ಡಿ ಮಹಾದೇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. 5 ಜನ ಹಿರಿಯರನ್ನು ಈಗಾಗಲೇ ಹೇಳಿದ ಹಾಗೆ ಗಮನಿಸಿ ಅವರನ್ನು ಗೌರವಿಸಲಿಕ್ಕೆ ಬರಮಾಡಿಕೊಂಡಿದ್ದೀವಿ. ಡಾಕ್ಟರ್ ಲೋಹಿತ್ ನಾಯ್ಕ ಈ ನಾಡು ಕಂಡಂಥ ಅಪರೂಪದ ವ್ಯಕ್ತಿತ್ವವಂತರು ಹಾಗೆ ಮಾನವ ಹಕ್ಕುಗಳ ಸಂಬಂಧಪಟ್ಟಂತೆ ಕರಾರುವಕ್ಕಾಗಿ ಮಾತನಾಡುವಂಥವರು, ಸಂವಿಧಾನ ಕುರಿತಂತೆ ಅವರದ್ದೇ ಕಾರ್ಯ ಮಾಡಿದಂಥವರು, ಒಬ್ಬ ಕಲಾವಿದರು ಹೌದು, ಒಬ್ಬ ನ್ಯಾಯವಾದಿಯೂ ಹೌದು, ಹಾಗೆ ಸಂವಿಧಾನ ಬದ್ಧವೂ ಆಗಿರುವಂಥ ಲಲಿತ್ ನಾಯ್ಕ ಸರ್ ಅವರ ವ್ಯಕ್ತಿತ್ವದಿಂದ ಅವರನ್ನು ಮತ್ತೊಂದಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಧಾರವಾಡದ ಎಲ್ಲರೂ ನಮ್ಮ ಹಿರಿಯರು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನೀಲಗಿರಿಗೌಡರು, ಪಾಟೀಲರು, ಗುಣಗೌಡರ ಹಿರಿಯರು ವ್ಯಕ್ತಿಗಳಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಗುಣಗೌಡರನ್ನು ಎಲ್ಲರಿಗೂ ಸ್ವಾಗತ ಕೊಡ್ತೇನೆ. ಶೇಖರ್ ಜೋಗಿ ಅವರು ಹೊರಗಡೆಯಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೊಡ್ತೇನೆ. ನಾವು ಸರಿಯಾಗಿ 6 ಅತ್ಯಂತ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಗಳಿರುವ ಎಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಂತ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಉಪಾಧ್ಯಕ್ಷರು, ಸಹಕಾರದರ್ಶಿ ಶಂಕರಕುಂಡಿ ಅವರ ವೇದಿಕೆಗಳಲ್ಲಿ ವೇದಿಕೆ ಮೂಲಕ ಭಾಗವಹಿಸಬೇಕಂತ ಮಾತಾಡ್ತಾರೆ. ಶಂಕರಕುಂಡಿ ಅವರು ಶೇಖರ್ ಜೋಗಿ ಅವರು, ಮೈಲಾರಗಡ ಪಾಟೀಲವರು, ಶೇಖರ್ ಜೋಗಿ ಅವರು, ಸಿ ಬೆಳಗ್ಗೆ ಅವರು, ಕಾರ್ಯಕ್ರಮದ ಅಧ್ಯಕ್ಷರಿಗೆ ಬಿ ಮಾರುಕ್ ಅವರು, ಶೇಖರ್ ಜೋಗಿ ಅವರು, ಗೌರವಿಸಿದ ಶಂಕರಕುಂಡಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಮಾತನಾಡುತ್ತೇನೆ. ಧನ್ಯವಾದಗಳು. ಇವತ್ತು ಹಿರಿಯರಿಗೆ ಸಂಘದ ಆಜೀವ ಸದಸ್ಯರಿರುವಂತಹ 10,000 ಪ್ರಾರಂಭದೊಳಗೆ ಯಾರು ಸದಸ್ಯರಾಗಿದ್ದಾರೆ ಅವರನ್ನು ಪ್ರತಿ ವರ್ಷ ಒಂದು 5 ಜನರಿಂದ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಗೌರವಿಸ್ತಾ ಬಂದಿದ್ದೇವೆ. ಅವರ ಸಾಧನೆ, ಸಂಘಕ್ಕೆ ಮಾರ್ಗದರ್ಶನ ಮಾಡಿದಂಥ ನೆನಪುಗಳನ್ನು ನೆನೆಸುವಾಗ ಅವರನ್ನು ಗೌರವಿಸುವ ಪ್ರಕಾರಗಳು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಳೆದ 10 ವರ್ಷದಿಂದ ಮಾಡುತ್ತಾ ಬಂದಿದೆ. ಈ ವರ್ಷವೂ ಸಹಿತ 5 ಜನ ಹಿರಿಯರನ್ನು ಸನ್ಮಾನ ಮಾಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾಟಕ ಮತ್ತು ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದನ್ನು ಸಿ ಬೆಳಗ್ಗೆ ಆಕಾಶವಾಣಿಯ ನಿರ್ದೇಶಕರಾಗಿ ಕಾರ್ಯ ಮಾಡಿದಂಥ ಸಾಹಿತಿಯಾಗಿ ಹಾಗೆ ಆಕಾಶವಾಣಿಗೆ ಹೊಸ ಆಯಾಮವನ್ನು ನೀಡಿದಂಥವರು ಸಿ ಬೆಳಗ್ಗೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ.
ಸನ್ಮಾನಿತರನ್ನು ಗೌರವಿಸಲಿಕ್ಕೆ ಬಂದಂಥ ಈ ಮಾಹಿತಿಯನ್ನು ಹಾಗಾಗಿ ಟ್ರಸ್ಟ್ನ ಹಾಗಾಗಿ ಟ್ರಸ್ಟಿನ ಅಧ್ಯಕ್ಷರು ಹಾಗೆ ಶ್ರೇಷ್ಠ ಕಲಾವಿದರಾಗಿರುವಂಥ ಈ ಮಾಹಿತಿಯವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 5 ಜನ ಹಿರಿಯರನ್ನು ಈಗಾಗಲೇ ಹೇಳಿದ ಹಾಗೆ ನಾವು ಆಹ್ವಾನಿಸಿ ಅವರನ್ನು ಗೌರವಿಸಲಿಕ್ಕೆ ನಾವು ಬರಮಾಡಿಕೊಂಡಿದ್ದೀವಿ. ಡಾಕ್ಟರ್ ಲೋಹಿತ್ ನಾಯಕ್ ಅವರು ಈ ನಾಡು ಬಂದಂಥ ಅಪರೂಪದ ವ್ಯಕ್ತಿತ್ವವನ್ನು ಹಾಗೆ ಮಾನವ ಹಕ್ಕುಗಳ ಸಂಬಂಧಪಟ್ಟಂತೆ ಹೋರಾಡುವಂತಾಗಿ ಮಾತನಾಡಿದಂಥವರು, ಸಂವಿಧಾನದ ಕುರಿತಂತೆ ಬಹುದೊಡ್ಡ ಕಾರ್ಯ ಮಾಡಿದಂಥವರು, ಒಬ್ಬ ಕಲಾವಿದರು ಹೌದು, ಒಬ್ಬ ನ್ಯಾಯವಾದಿಯೂ ಹೌದು, ಹಾಗೆ ಸಂವಿಧಾನ ತಜ್ಞರೂ ಆಗಿರುವಂಥ ಲೋಹಿತ್ ನಾಯ್ಕರ್ ಸರ್ ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಅವರನ್ನು ಮತ್ತೊಂದು ಆವೃತ್ತಿ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಧಾರವಾಡದ ಮಹಿಳಾರವರು ನಮ್ಮ ಮಧ್ಯೆ ಇವತ್ತು ಹಿರಿಯರು ಇದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೇಲುಗಿರಿ ಗೌರಿ ಪಾಟೀಲ್ ಅವರು ಗುಂಗೋಳದ ಹಿರಿಯರು ಇವತ್ತು ವೇದಿಕೆ ಮೇಲಿದ್ದಾರೆ, ಅವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಗುಂಗೋಳವನ್ನು ಮಹಿಳಾರ್ಜುನನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಶೇಖರ್ ಜೋಗಿ ಅವರು ದೂರದಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವು ಎಂದಿನಂತೆ ನಿನ್ನೆ ಸಹಿತ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ. ಇವತ್ತು ಸಹಿತ ಎಲ್ಲರೂ ಪ್ರೀತಿಯಿಂದ 6:15ಕ್ಕೆ ಈ ವೇದಿಕೆಯ ಕಾರ್ಯಕ್ರಮ ಮುಕ್ತಾಯ ಹಿರಿಯರನ್ನು ಸನ್ಮಾನ ಮಾಡುವಂಥದ್ದು ಮತ್ತು ನಮ್ಮ ಸಾಧನೆ ಶ್ರೀ ವೇದಕರು ಮಾತನಾಡಿದ್ದಾರೆ. ಅಷ್ಟನ್ನು ಹೊರತುಪಡಿಸಿ 6:15ಕ್ಕೆ ವೇದಿಕೆಯನ್ನು ನಾವು ಕಾರ್ಯಕ್ರಮ ಮುಗಿಸ್ತೀವಿ. ಸರಿಯಾಗಿ 6:15ಕ್ಕೆ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಜನರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಉಪಾಧ್ಯಕ್ಷ, ಸಹಕಾರದರ್ಶಿ ಶಂಕರ್ ಗುಂಡಿ ಅವರು ವೇದಿಕೆ ಮೇಲಿರುವ ಎಲ್ಲರನ್ನು ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಶಂಕರ್ ಗುಂಡಿ ಅವರು. ಶೇಖರ್ ಜೋಗಿ ಅವರು ಸಿವಿಲ್ ಗೌರವಿಸಿದ ಶಂಕರ್ ಗುಂಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾಡಿನ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ತನ್ನಿಮಿತ್ತ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ ಹಾಗೂ ನಾಟಕ ಪ್ರದರ್ಶನ. ನಾಟಕ ಸುಳ್ಳೆ ಶಿಕಾರಿ ಅಂತಕ್ಕಂಥದ್ದು ನಿರ್ದೇಶನ ಹುಡುಗಪ್ಪ ಕಟ್ಟಿಮನಿ. ಇವತ್ತಿನ ಕಾರ್ಯಕ್ರಮವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಉಪಹಾರ ಸ್ವೀಕರಿಸುವಂಥವ್ರು ಹೊರಗಡೆ ಬರ್ತಕ್ಕಂಥ ಪ್ರೇಕ್ಷಕರು ದಯವಿಟ್ಟು ಸಭಾಂಗಣದಲ್ಲಿ ಬಂದು ಸೇರಬೇಕಾಗಿರುತ್ತೆ. ಉಪಹಾರ ಸೇವಿಸುವ ತಕ್ಷಣವೇ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡತಕ್ಕಂತಹ ಆತ್ಮೀಯರು
ಆಕಾಶವಾಣಿ ಧಾರವಾಡ ಕೇಂದ್ರದ ನಿಲಯ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರುವಂಥ ಶ್ರೀ ಸಿ ಯು ಬೆಳ್ಳಕ್ಕಿ ಸಾಹೇಬ್ ದಯವಿಟ್ಟು ವೇದಿಕೆ ಬೆಳ್ಳಕ್ಕಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಬಸವಕುಮಾರ ಹೊಸಕೆರೆ ಹಾಗೆ ಹಿರಿಯ ಸದಸ್ಯರನ್ನು ಗೌರವಿಸಿರ್ತಕ್ಕಂಥ ಶ್ರೀ ಡಿ ಮೂರ್ತಿ ಚಿತ್ರಕಲಾವಿದರು ಹಾಗೆ ಸಂಘದ ಹಿರಿಯ ಸದಸ್ಯರಾಗಿ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಡಾಕ್ಟರ್ ಲೋಹಿತ್ ನಾಯ್ಕರ್ ಅವರು ಎಂ ಮೈಲಾರ್ ಅವರು ಶ್ರೀ ಮೇಲಿಗೌಡ ಪಾಟೀಲ್ ಅವರು ಶ್ರೀ ಶೇಖರ್ ಜೋಗಿ ಅವರು ದಯವಿಟ್ಟು ಈ ಸನ್ಮಾನ ಸ್ವೀಕರಿಸಲಿಕ್ಕಂಥ ನಮ್ಮ ಸಂಘದ ಹಿರಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕುಂಬಿ ಅವರು ಆ ಎಲ್ಲ ಹಿರಿಯ ಸದಸ್ಯರನ್ನು ಆತ್ಮೀಯತೆಯಿಂದ ಸನ್ಮಾನ ಮಾಡಬೇಕಾಗಿ ವಿನಂತಿ. ನಾಟಕದ ನಿರ್ದೇಶಕ ಶ್ರೀ ಗುರುಗಪ್ಪ ಕಟ್ಟಿಮಣಿಯವರು ಉಪಸ್ಥಿತರಿದ್ದರೆ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಂಘ ನಾಲ್ಕು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಾಯಕರು ಶ್ರೀ ಎಂ ಮೈಲಾರ್ ಅವರು, ಬೇಲಗಿರಿಗೌಡರು ಪಾಟೀಲ್, ಶೇಖರ್ ಜೋಗಿ, ಗುರುಗಪ್ಪ ಕಟ್ಟಿಮಣಿ ಈ ಹಿರಿಯ ಸನ್ಮಾನ ಸ್ವೀಕರಿಸುವುದು ವಿನಂತಿ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಸಹಿತ ವೇದಿಕೆಯಲ್ಲಿ ಈಗ ಸಂಘದ ಸಂಪ್ರದಾಯದಂತೆ ಮೈಸೂರು ಕಾರ್ಯಕ್ರಮ ಕಾಲೇಜ ಅದರೊಂದಿಗೆ ಈಗ ನಾಟಕ ಪ್ರದರ್ಶನದ ಸಮಯ ಬಂದಿದೆ. ನಾಟಕ ಸಿದ್ಧತೆಯನ್ನು ಮಾಡಿಕೊಂಡು ಈಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರ್ತಕ್ಕಂಥ ಈ ಬೆಳಗ್ಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ಸದಸ್ಯರಾಗಿ ಹಿರಿಯ ಸದಸ್ಯರಾಗಿ ಶೇಖರ್ ಜೋಗಿ ಅವರಿಗೆ, ನಾಟಕದ ನಿರ್ದೇಶಕರಾದ ಕಟ್ಟಿಮಣಿಯವರಿಗೆ, ಉಪಸ್ಥಿತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಅಂಗಡಿ ಅವರಿಗೆ, ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಒಂದೇ ಮಾತಿನಲ್ಲಿ ಎಲ್ಲರಿಗೂ ವಂದನೆ ಹೆಸರುಗಳನ್ನು ಸಲ್ಲಿಸಿದರೆ ಜೊತೆಗೆ ಉಪಸ್ಥಿತರಿರ್ತಕ್ಕಂಥ ತಮ್ಮನ್ನೆಲ್ಲ ರೀತಿಯಿಂದ ವಂದಿಸಿ ಇಲ್ಲಿಗೆ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಎಲ್ಲರಿಗೂ ಆಲಿಸಿರ್ತಕ್ಕಂಥ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರನ್ನು ಜೊತೆಗೆ ಉಪಸ್ಥಿತ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಂಕರಣ್ಣ ಹಂಗಟ್ಟಿ ಮಾತನಾಡಿರ್ತಕ್ಕಂಥ ಹಿರಿಯರಾದ ಸಿ ಯು ಬೆಳ್ಳಕ್ಕಿ ಅವರಿಗೆ ವಂದನೆ. ಈಗ ಸಂಘದ ಹಿರಿಯ ಸದಸ್ಯರಿಗೆ ಗೌರವ ಸನ್ಮಾನಿಸಿದವರು ಡಿವಿ ಧಾರವಾಡ ರಾಷ್ಟ್ರೀಯ ಸಂಘದ ಅಧ್ಯಕ್ಷರಾದ ಶ್ರೀ ಡಿ ಮೂರ್ತಿ ಅವರು, ದಯವಿಟ್ಟು ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಡಾಕ್ಟರ್ ಲೋಹಿತ್ ನಾಯ್ಕರ್ ಅವರು, ಎಂ ಮೈಲಾರ್ ಅವರು, ಮೇಲಿಗೌಡ ಪಾಟೀಲ್ ಅವರು, ಶೇಖರ್ ಜೋಗಿ ವೇದಿಕೆಗೆ ಒಬ್ಬರಾಗಿ ಸನ್ಮಾನ ಸ್ವೀಕರಿಸಲಿರ್ತಕ್ಕಂಥ ಡಾಕ್ಟರ್ ಲೋಹಿತ್ ನಾಯ್ಕರ್ ಅವರ ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಶ್ರೀಯುತರು BA LLB LLM ಪದವಿಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಇವರು ಶ್ರೀಯುತರು LLM ಪದವಿಯನ್ನು ನಾಟಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದ ಇಂಗ್ಲೆಂಡ್ನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ನಿರ್ಮಾಣ ವಿಷಯ ಜೊತೆಗೆ PhD ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ
ಕರ್ನಾಟಕ ಕಾನೂನು ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ವಿಭಾಗದ ಧಾರವಾಡ ಇದರಲ್ಲಿ ಜೊತೆಗೆ ಬೆಂಗಳೂರು, ಮೈಸೂರು, ಕಲಬುರಗಿ ಮತ್ತು ಸೌರಾಷ್ಟ್ರ ಮರಾಠವಾಡ ಗೋವಾ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಅಂತಾರಾಷ್ಟ್ರೀಯ ಗಣಿತ ಸಂಸ್ಥೆ ನವದೆಹಲಿ, ಯುಎನ್ ಯೂನಿವರ್ಸಿಟಿ ಹೈಕಮಿಷನ್ ನವದೆಹಲಿ, ಮಾನವ ಹಕ್ಕುಗಳ ಆಯೋಗ ನವದೆಹಲಿ, ಅಂತಾರಾಷ್ಟ್ರೀಯ ಕಾನೂನು ಕೇಂದ್ರ ನವದೆಹಲಿ, ಮಾನವ ಹಕ್ಕುಗಳ ಆಯೋಗ ನವದೆಹಲಿ, ಅಂತಾರಾಷ್ಟ್ರೀಯ ಮಾನವೀಯ ಕೇಂದ್ರ ನವದೆಹಲಿ, ದೇಶ ವಿದೇಶಗಳ ಸರ್ಕಾರೇತರ ಮಾನವ ಹಕ್ಕುಗಳ ಸಂಸ್ಥೆಗಳಲ್ಲಿ ಶ್ರೀಯುತರು ಅನೇಕ ಉಪನ್ಯಾಸಗಳನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ನೀಡಿದ್ದಾರೆ. ಅವರಿಗೆ ಇಂದು ನಮ್ಮ ಸಂಘದಲ್ಲಿ ಗೌರವಿಸಲಾಗಿದೆ. ಅದೇ ರೀತಿ ಶ್ರೀ ಶೇಖರ್ ಜೋಗಿಯವರು, ಇವರು ಮೂಲತಃ ಧಾರವಾಡ ತಾಲೂಕಿನ ಗ್ರಾಮದವರು. ಇವರು ಗ್ರಂಥಾಲಯ ವಿಜ್ಞಾನ ಹಾಗೂ ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಜೊತೆಗೆ ಶ್ರೀಯುತರು 5/10/1981ರಂದು ಗ್ರಂಥಾಲಯ ಅಧಿಕಾರಿಯಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಗೆ ಪದಾರ್ಪಣೆ ಮಾಡಿ ನಗರ ಕೇಂದ್ರ ಗ್ರಂಥಾಲಯ ಬೆಂಗಳೂರಿನಲ್ಲಿ ಸೇವೆ ಪ್ರಾರಂಭಿಸಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸ್ವಂತ ಊರಿನ ಗ್ರಾಮದಲ್ಲಿ ಶಾಖಾ ಗ್ರಂಥಾಲಯ ಪ್ರಾರಂಭಿಸಲು ಪ್ರಯತ್ನಿಸಿ ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕಿನ ಶಾಖಾ ಗ್ರಂಥಾಲಯದಲ್ಲಿಯೇ ಶಾಖಾ ಗ್ರಂಥಾಲಯವನ್ನು ಪ್ರಾರಂಭಿಸಿದ್ದಕ್ಕೆ ಇದರ ಜೊತೆಗೆ ಸಂಘದ ಹಿರಿಯ 200 ಸದಸ್ಯರಾದಂಥ ಶ್ರೀ ಎಂ ಮೈಲಾರವರು, ಇವರು MSc ಅಗ್ರಿ ಪದವೀಧರರು. ಕೃಷಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸುಮಾರು 30 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ 2004ರಲ್ಲಿ ಸೇವೆಯನ್ನು ಮುಂದುವರೆದಿದ್ದಾರೆ. ನಿವೃತ್ತಿ ನಂತರ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದು, ಅದರಲ್ಲಿ ತ್ಯಾಗವೀರ ಸಿರಿಸಂಗಿ ಲಿಂಗರಾಜ ಸಂಸ್ಥೆ ಧಾರವಾಡ ಅಧ್ಯಕ್ಷರಾಗಿ 3 ವರ್ಷ, ತತ್ವಾನ್ವೇಷಣ ಮಂದಿರದ ಅಧ್ಯಕ್ಷರಾಗಿ 3 ವರ್ಷ, ಜೊತೆಗೆ ಡಾಕ್ಟರ್ ಮೆಣಸಿನಕಾಯಿ ಫೌಂಡೇಶನ್ ಆಡಳಿತ ಮಂಡಳಿಯ ಸದಸ್ಯರಾಗಿ ಅಮೂಲಾಗ್ರವಾದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಮತ್ತು ಇವರ ಸಹೋದರ ಗುಣಗಳನ್ನು ಸೇರಿಕೊಂಡು ಕರ್ನಾಟಕ ಸರ್ಕಾರಕ್ಕೆ 3 ಎಕರೆ ಜಮೀನನ್ನು ನೀಡಿ ಏಳಿಗೆ ನೀಡಿ ಈ ಜಮೀನಿನಲ್ಲಿ ಕರ್ನಾಟಕ ಸರ್ಕಾರವು PUC ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ. ಆ ಹಳೆಯ ಸೈನಿಕರ ಸಂಬಂಧದಲ್ಲಿ ಇದರ ಜೊತೆಗೆ ಇನ್ನೋರ್ವ ಸಂಬಂಧಿತರಾಗತಕ್ಕಂಥ ಹಿರಿಯ ಸದಸ್ಯರು ಗುಂಗೋಳು ಗ್ರಾಮದ ಶ್ರೀ ಮೇಲಗಿರಿಗೌಡರು ಪಾಟೀಲ್ ಸಂಘದ ಹಿರಿಯ ಸದಸ್ಯರು. ಇವರಿಗೆ 82 ವರ್ಷ ವಯಸ್ಸು, ಉದ್ಯೋಗ ಅತ್ಯಂತ ಮೂಲ ಉದ್ಯೋಗ. ಇವರಿಗೆ ಇಬ್ಬರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಬಂದರು. ಜೊತೆಗೆ ನಮ್ಮ ಡಿ ಮಾರುತಿ ಚಿತ್ರಕಲೆಗಳು ಇಲ್ಲಿವರೆಗೆ ಸಂಯೋಜನೆ ಡಾಕ್ಟರ್ ರೋಹಿತ್ ನಾಯಕರ್ಸರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಅಧ್ಯಕ್ಷೀಯರಾಗಿ ಸಂಘದ ಗೌರವಾನ್ವಿತ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಬಸವ ಈಗ ಸನ್ಮಾನಿತರಾಗಿ ಹಿರಿಯ ಯಾಕಂದರೆ ಸಮಯದ ಮಿತಿ ಇದೆ. 6:15 ನಿಮಿಷಕ್ಕೆ ನಾಟಕ ಪ್ರಾರಂಭವಾಗಬೇಕಾಗಿದೆ. ದಯವಿಟ್ಟು ಸಮಯದ ಮಿತಿಯಲ್ಲಿ ಮಾತಾಡಬೇಕಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ಬಸವಪ್ರಭು ಹೊಸಕೆರೆಯವರು, ವೇದಿಕೆ ಮೇಲಿದ್ದಂಥ ಶ್ರೀ ಮಾರುತಿಯವರು, ಉದತ್ತಿಯವರು, ನನ್ನ ಜೊತೆ ಈಗ ಸತ್ಕರಿಸಿಕೊಂಡಂಥ ಎಲ್ಲ ಹಿರಿಯರು, ಉಪಸ್ಥಿತ ಗಣ್ಯರು, ತಮಗೆಲ್ಲ ತಿಳಿದಿರುವಂತೆ ಇದು ಅತ್ಯಂತ ಒಂದು ಪ್ರತಿಷ್ಠವಾದ ಸಂಸ್ಥೆ.
136 ವರ್ಷದ ದೀರ್ಘ ಪ್ರಯಾಣದಲ್ಲಿ ಅನೇಕ ಮಹಾಪುರುಷರನ್ನು ಹುಟ್ಟು ಹಾಕಿ ಸೃಷ್ಟಿಸಿ ಅನೇಕ ಈ ನಾಡಿನ ಜನತೆಗೆ ಮಣ್ಣಿಗೆ ನೆಲಕ್ಕಾಗಿ ಸ್ಥಳಕ್ಕಾಗಿ ಹೋರಾಟ ಮಾಡಿ ಹೋರಾಟಗಾರರನ್ನು ಸೃಷ್ಟಿಸಿ ಒಂದು ದಿಕ್ಸೂಚಿ ಮಾರ್ಗದರ್ಶನ ನೀಡಿ ಇಲ್ಲಿ ಬಂದು ಇದು ಬಹಳ ಹೆಮ್ಮೆ ಪಡುವಂತಹ ವಿಷಯ. ಇದು ಬಹಳ ಪ್ರತಿಷ್ಠಿತವಾದ ಸಂಸ್ಥೆ. ಇಂಥ ಸಂಸ್ಥೆಯಿಂದ ನಮ್ಮೆಲ್ಲರಿಗೂ ತಾವು ಸತ್ಕಾರ ಮಾಡಿದ್ದಕ್ಕೆ ನಾವು ಎಲ್ಲರ ಪರವಾಗಿ ಈ ಸಂಸ್ಥೆಗೆ ಮತ್ತು ಕಾರಣೀಭೂತರಾದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸನ್ಮಾನಗೊಳಿಸುವುದಂದ್ರೆ ಒಬ್ಬ ಮುಜುಗರ ಸಂಗತಿ ಒಂದೇ ಒಂದು ಹೆಚ್ಚು ಮಾತಾಡೋದು. ನಾನು ಮ್ಯಾನೇಜ್ ಸಂಸ್ಥೆ ಅಂತ ಹೇಳ್ತಾನೆ. ನಮ್ಮ ಪರಿಸರ, ನಮ್ಮ ಸಮಾಜ, ನಾವು ಬೆಳೆದ ಬಂದ ಪದ್ಧತಿ, ನಾವು ಬೆಳೆದ ಬಂದ ಪರಿಸರ ಅವೆಲ್ಲ ಒಟ್ಟುಗೂಡಿ ಮಾನವ ರೂಪಿತಗೊಳ್ತಾನೆ. ಆ ಹಿನ್ನೆಲೆ ಒಳಗೆ ನೋಡಿದರೆ ನನಗಿರುವಂತಹ ಸವಲತ್ತು, ನನಗಿರುವಂತಹ ಅವಕಾಶಗಳು, ನನಗಿರುವಂತಹ ಸೌಲಭ್ಯಗಳನ್ನು ನೋಡಿದರೆ ನನ್ನ ಸಾಧನೆ ಶೂನ್ಯ. ಹೀಗಾಗಿ ನಾನು ಯಾವಾಗಲೂ ನನಗೊಂದು ಅಂತಸಾಕ್ಷಿ ನಡೀತಾ ಇರ್ತದೆ. ನಾನು ಸರ್ಕಾರಕ್ಕೆ ಅರ್ಹನೇ ಅಂತ ನಾನು ಬ್ಯಾಡ್ರಿ ಯಾವ ರೀತಿಯಲ್ಲಿ ಹೋಗಿ ನಾನು ಸರ್ಕಾರ ಮಾಡಿಸ್ತೇನೆ. ಹೊಸೊಬ್ಬರು ಹೊಸೇರಿ ಅವರು ಇಲ್ಲ ಬೇಕು ಅಂತ ಬಂದೇನೆ. ಅದು ಭೇಟಿ ನಾನು ಸರ್ಕಾರ ಮಾಡಿದ್ದೀರಿ. ಸರ್ಕಾರವನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಆಲಿಸಿರ್ತಕ್ಕಂಥ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರನ್ನು ಜೊತೆಗೆ ಉಪಸ್ಥಿತ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಂಕರನಾರಾಯಣ ಗಟ್ಟಿಯವರು. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗಾಗಿರುವ ನನ್ನ ನ್ಯಾಯದ ಪರಿಕಲ್ಪನೆಗೆ ಅಪಚಾರವಾಗುತ್ತದೆ. ಏನೆಂದಾರು ಇತಿಹಾಸ ನನ್ನನ್ನು ಏನೆಂದು ಕರೆದಿತ್ತು. ಮಹಾರಾಜ, ಕಲ್ಲಡರಿಗೆ ಜನತೆಯ ಮುಂದೆ ತಮ್ಮ ಸಿದ್ಧಾಂತಗಳನ್ನು ಮಂಡಿಸಲು ಅವಕಾಶ ಕೊಟ್ಟರೆ ಖಂಡಿತ ಸಹಾಯವಾಗುತ್ತದೆ. ಆಗಲಿ, ಏನಾಗುತ್ತದೋ ಆಗಲಿ. ನಮ್ಮ ರಾಜಕೀಯಕ್ಕೂ ಹುಚ್ಚರಾಗಿದ್ದಾರೆ ದೇವರೇ. ಈ ಜಗತ್ತನ್ನು ನರಕದ ಹಾಗೆ ತುಟಿಸಿ ಬಿಡುವೆ. ಯಾರೇ ಕಲ್ಲಡನ್ನು ಕರೆತನ್ನಿ. ಈ ಸಾಮ್ರಾಜ್ಯದ ಹೊರೆಯಿಂದ ನನಗೆ ಮುಕ್ತಿ ನೀಡಿ ಈ ಜಗದ ಮಾಯೆಯಿಂದ ನನಗೆ ಮುಕ್ತಿಯೇ ಇಲ್ಲದಂತಾಗಿದೆ. ಹೌದೌದು, ಈ ಮೂರ್ಖನಿಂದ ನಮಗೆ ಬಿಡುಗಡೆ ಸಿಗಲಾರದೆ. ಮಹಾಪ್ರಭು, ಸೂರ್ಯವರ್ಮನು ಬಹಳ ಮಹತ್ವದ ವಿಷಯವನ್ನು ಸಮಾಲೋಚನೆ ಮಾಡಲು ಇಡೀ ಸಾಮ್ರಾಜ್ಯವೇ ಅಪಾಯದ ಅಂಚಿನಲ್ಲಿದೆ. ಸಾಮ್ರಾಜ್ಯವೇ? ಹೂವು ಬಾಡಿದರೂ ಸುಗಂಧ ಹೊಳೆಯುತ್ತದೆ. ಸಸ್ಯ
ನಾಶನ ಹೋದರೂ ಸತ್ಯ ಉಳಿಯುತ್ತದೆ. ದೇಹ ಕ್ಷಣಿಕ, ಧರ್ಮ ಶಾಶ್ವತ. ಇದೇ ಜ್ಞಾನದ ನಿಜಗೀತೆ. ಮಹಾಕವಿ ಅಶ್ವಘೋಷನ 2 ಕವನದ 2 ಸಾಲುಗಳಿಗಿಂತ ನಿನ್ನ ಸಾಮ್ರಾಜ್ಯ ದೊಡ್ಡದೆ. ನೀನು ನಿಜಕ್ಕೂ ವೈರಾಗ್ಯದ ಮಾತನಾಡಿದೆ. ಈಗ ಈ ನನ್ನ ಟೋಪಿ ಹಾಕಿಕೊಳ್ಳಲು ಯೋಗ್ಯನಾದೆ. ನಾವೆಲ್ಲರೂ ವಾನಪ್ರಸ್ಥಕ್ಕೆ ತೆರಳುವ. ಆದರೂ ಸಾಮ್ರಾಟ ಸ್ವತಂತ್ರನಾಗಲಾರ. ಹಾಗೆ ಮತ್ತೆ ರಾಜ ಎಂದೆಂದಿಗೂ ನದಿ ದಂಡೆಯಲ್ಲಿ ಮನೆ ಕಟ್ಟಬಾರದು. ಮಹಾರಾಜ, ಗುಲಾಮರೆಲ್ಲ ಬಂಡಾಯ ಎಳೆದು ಸನ್ನದ್ಧರಾಗಿದ್ದಾರೆ. ಅದನ್ನ ಇನ್ನೂ ಲಕ್ಷಗಳು ಗೋಚರಿಸುತ್ತಿವೆ. ನಿನ್ನ ಕ್ರೂರ ದಮನಕಾರಿ ಆಳ್ವಿಕೆಯ ವಿರುದ್ಧ ದಂಗೆ ಎಳೆದೆ ಅವ್ರು ಏನ್ ಮಾಡಿ ಯಾರು? ದಂಗೆ ಎಳೆದೊಮ್ಮೆ ಅವ್ರ ವಿರುದ್ಧ ದಾರಿ ನ್ಯಾಯವಾಗಿ ದಂಗೆ ಎದ್ದಿದ್ದಾರೆ. ದಂಗೆ ಆಗ್ಬೇಕು. ಮಾನ್ಯ ವೀಕ್ಷಕರೇ, ಗುಲಾಮರ ಬಗ್ಗೆ ನಾನೊಂದು ಕವನ ಕಟ್ಟಿದ್ದೇನೆ. ಕೇಳುವಿಲ್ಲ? ನಮ್ಮ ಬಗ್ಗೆ ಹೊರದಾರದ ಈ ಸಂಕೋಲೆಗಳು ಅನ್ಯಾಯದ ಸಂಕೇತಗಳು, ಭೂತಕಾಲದ ಅವಶೇಷಗಳು. ನಾನು ಬ್ರಹ್ಮನ ಸೃಷ್ಟಿಯ ಶಿಶು, ಆದರೆ ಕೇವಲ ಗುಲಾಮ. ಅಂದ ಹಾಗೆ ಬಂಡಾಯದ ನಾಯಕನಾರು ಸೂರ್ಯವರ್ಮ ಗೋಹಿಲ ನನ್ನ ಒಂದು ಕಾಲದ ಗುಲಾಮ. ಐಕ್ಯವರೇ ಆ ನೀರು ಬಿಡುಗಡೆ ಮಾಡಿದ್ದಾರೆ. ಆತನನ್ನು ಬಂಧಿಸಬಹುದಾಗಿತ್ತಲ್ಲ. ಇಲ್ಲ ಮಹಾಪ್ರಭು, ಅಯೋಧ್ಯ ನಗರದ ಗುಲಾಮರೆಲ್ಲ ಆತನನ್ನು ಬಚ್ಚಿಟ್ಟಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹಾತೊರೆಯುವುದು ಸಹಜ. ಗೋಯಿಲರಂತವರು ಅಂತ ಗುಂಪಿಗೆ ನಾಯಕನಾಗುವುದು ಇನ್ನೂ ಸಹಜ. ಕನ್ನಡದ ಸಮಾಚಾರವೇನಾಯಿತು? ಗೋಹಿಲ ಕಲ್ಯಾಣದ ಶಿಷ್ಯನಂತೆ. ಆತ ದಿನಪ್ರತಿಮ ಅವರ ಆಶ್ರಮಕ್ಕೆ ಹೋಗುತ್ತಿದ್ದಾನಂತೆ. ಯಾರಲ್ಲಿ? ಇಂದ್ರಾಣಿಯನ್ನು ಕರೆತನ್ನಿ. ಇಂದ್ರಾಣಿ ನಿಮ್ಮ ಆಜ್ಞೆಯನ್ನು ಪರಿಪಾಲಿಸಿದಂತೆ ಕಾಣಿಸುತ್ತಿಲ್ಲ. ಅವಳನ್ನು ಗಲ್ಲಿಗೇರಿಸಲು ಆಜ್ಞಾಪಿಸಿ. ನನಗೆ ಬೇರೆ ದಾರಿ ಕಾಣುತ್ತಿದೆ. ಯಾವ ದಾರಿ ವಿದೂಷಕ? ಅವಳನ್ನು ತುಂಡು ಮಾಡಿ ಬೇಯಿಸಿ. ಯಾವ ಕಾಲದಲ್ಲಿದೆ ನೀವು? ತುಂಡು ಮಾಡಿ ಬೇಯಿಸೋದು ಬೇಡ. ಹಸಿಯಾಗಿಯೇ ಆಕೆ ಮೂಳೆ ಮಾಂಸಗಳಲ್ಲ ಈ ರಾಣಿಗೆ ತಿನ್ನಲು ಕೊಟ್ಟು ಕೊಡು. ಇಂದ್ರಾಣಿ, ಕಲ್ಲಣ ನಿನ್ನ ಮಾನಭಂಗ ಮಾಡಲಿಲ್ಲವೇ? ಆಚಾರ್ಯ ಕಲ್ಹಣರು ನನ್ನ ಪೂಜ್ಯ ಗುರುಗಳು. ಕಲ್ಲಣ ನಿನ್ನನ್ನು ಮಾನಭಂಗ ಮಾಡಿದನೆಂದು ಸಾರ್ವಜನಿಕವಾಗಿ ಒಪ್ಪಿಕೋ. ಅವರು ನನ್ನ ತಂದೆ ಸಮಾನರು. ಸೈನಿಕರೇ, ಗಾಳಿಯನ್ನು ತಿರುಗಿಸಿ. ಆಕೆಯ ನರಳುವಿಕೆಯಿಂದಲಾದರೂ ನನ್ನ ಕವನಕ್ಕೆ ಸ್ಫೂರ್ತಿ ಸಿಗಲಿ. ನನ್ನ ಕವನಕ್ಕೆ ಸ್ಫೂರ್ತಿ ಸಿಕ್ಕಿತು. ಮೃತ್ಯುವೇ ಬಾ, ನಿನಗೆ ಔತಣವನ್ನೀವೆ. ನಿನ್ನ ಮೃತ್ಯು ಪಾಶದಿಂದ ಈ ಸುಂದರ ತರಣಿಯನ್ನು ಉಪಾಸಿಸು. ಮೃತ್ಯು ಪಾಶದಿಂದ ಆಕೆಯನ್ನು ಬಾಚಿ ಬಾಚಿ ತಪ್ಪಿಕೋ. ಮಹಾಪ್ರಭು, ಎಲ್ಲ ದಂಗೆ ಕೊಡೋರು ಜಮಾಯಿಸಿದ್ದಾರೆ. ನಾನು ದಂಡೆತ್ತಿ ಹೋಗುತ್ತಿದ್ದೇನೆ. ಹೌದು, ಹೇಳುವೆ. ನನ್ನ ಗಂಡರು ಸುಡುತ್ತಿದೆ. ನನ್ನ ಗಂಡರು ಸುಡುತ್ತಿದೆ. ಮಹಾಶ್ವೇತೆ, ನಾಳಿನ ವಿಚಾರಣೆಯಲ್ಲಿ ನೀನು ಒಂದು ನುಡಿಯನ್ನು ಸಹ ನುಡಿಯಲಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನೀನು ಸಾಯುವೆ. ಎಂತಹ ಮೋಸ! ಏನು ವಿಷ ಹಾಕಿರುವಿರಾ? ಹೌದು ಮಹಾಶ್ವೇತೆ, ನಾನು ವಿಷ ಹಾಕಿರುವೆ. ಪಾರಿವಾಳಕ್ಕಿರುವ ಚೀನಿಯರ ವಿಷ. ನಾಳಿನ ವಿಚಾರಣೆಯಲ್ಲಿ ಗುರು ಕಲ್ಲಡರ ಮೇಲೆ ಆರೋಪಗಳನ್ನು ಹೊರಿಸೋದನ್ನ ನಾವು ಮೂಕರಾಗಿ ಕೇಳುತ್ತಾ ಕೂಡಲಾರೆವು. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಹಬ್ಬಿರುವ ನನ್ನ ನ್ಯಾಯದ ಪರಿಕಲ್ಪನೆಗೆ ಅಪಚಾರವಾಗುತ್ತದೆ.